ஆண்டவரை தேட 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 ನೀವು ದೇವರನ್ನ ಹುಡುಕ್ತಾ ಹುಡುಕುತ್ತಾ ಹುಡುಕುತ್ತಾ உங்களுக்கெல்லாம் ஆண்டவர் சில வேலைகளை வைத்திருக்கிறார். ದೇವರು ನಿಮಗಾಗಿ ಕೆಲಸಗಳನ್ನ ಕೊಟ್ಟಿರ್ತಾರೆ. இப்ப 8 மணி நேரம் நீங்க ஒரு கம்பெனில வேலை செய்றீங்கன்னு வெச்சுக்கோங்க. 8 ಗಂಟೆ ಕಾಲ ನೀವು ಕೆಲಸವನ್ನ ಮಾಡ್ತೀರಾ ಅಂತ இல்ல ಅನ್ಕೊಳ್ಳಿ. சிலர் வந்து நீங்க பிசினஸ் பண்றீங்கன்னு வெச்சுக்கோங்க. ಒಂದು ಬಿಸ್ನೆಸ್ ಮಾಡ್ತಾ ಇದೀರಾ ಅಂತ ಅನ್ಕೊಳ್ಳಿ. நிறைய பேர் நீங்க கான்ட்ராக்ட் வேலையில இருக்கீங்க. ಇಲ್ಲಿ ಅನೇಕರು ಕಾಂಟ್ರಾಕ್ಟ್ ಕೆಲಸ ಮಾಡ್ತಾ ಇದೀರಿ. இப்போ எனக்கு டைமே இல்ல அப்படின்ற அந்த சூழ்நிலை வரக்கூடாது. ನನಗೆ ಟೈಮೇ ಇಲ್ಲ ಅಂತ ಹೇಳಿ ಅಂತ ಪರಿಸ್ಥಿತಿ ನಮಗೆ ಬರಬಾರದು. அப்ப ஆண்டவர் ஒரு காரியத்தை எனக்கு கத்து கொடுத்தாரு. ದೇವರು ಒಂದು ಕಾರ್ಯವನ್ನ ನನಗೆ ಕಲಿಸಿಕೊಟ್ರು. இந்த உலகத்துல ஆண்டவர் மனுஷனை படைச்சிட்டு அவனுக்கு வேலை தான் கொடுத்தாரு. ದೇವರು ಈ ಲೋಕದಲ್ಲಿ ಮನುಷ್ಯನನ್ನ ಉಂಟು ಮಾಡಿ ಅವನಿಗೆ ಒಂದು ಕೆಲಸವನ್ನ ಕೊಟ್ಟಿದ್ದಾರೆ. போய் மரத்துக்கு உட்கார்ந்துக்கிட்டு அல்லேலூயா ஆமென்னு சொல்லிட்டு இருந்து ஆண்டவர் படைக்கல. ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಅಲ್ಲೇಲೂಯಾ ಅಂತ ಹೇಳಿ ಧ್ಯಾನ ಮಾಡು ಅಂತ ಹೇಳಿ ಉಂಟು ಮಾಡ್ಲಿಲ್ಲ. ஆண்டவர் வந்து மனுஷனை படைச்சத அவன் வந்து ஒரு கிரியேட்டர், அவன் ஒரு சிருஷ்டிக்கணும், அதுக்கு தான் அவனை படைச்சிருக்காரு. அவன் ஒரு கிரியேட் பண்ணும் ஏதாவது ஒண்ணு. ದೇವರು ಮನುಷ್ಯನನ್ನ ಯಾಕೆ ಸೃಷ್ಟಿ ಮಾಡಿದ್ರಂತಂದ್ರೆ ಮನುಷ್ಯ ಕೂಡ ಒಂದು ಕ್ರಿಯೇಟರ್, ಅಂದ್ರೆ ಅವನು ಕೂಡ ಸೃಷ್ಟಿ ಮಾಡೋನು. ಅವನ ಕೆಲಸದಲ್ಲಿ ಹೊಸದಾಗಿ ಏನಾದ್ರೂ ಸೃಷ್ಟಿ ಮಾಡ್ಬೇಕೆಂಬುದಕ್ಕಾಗಿನೇ ಮನುಷ್ಯನನ್ನ ಉಂಟು ಮಾಡಿದ್ರು. ಅದ புது புது பேர்ல வச்சான். ಅದರಿಂದ ಹೊಸ ಹೆಸರನ್ನ ಇಟ್ರು. இன்னைக்கு கூட பாருங்க எல்லாத்துக்கும் பேரு மனுஷன் தான் வச்சிட்டு இருக்கான். ಇವತ್ತು ನೋಡಿ ಎಲ್ಲದಕ್ಕೂ ಮನುಷ್ಯನೇ ಹೆಸರು ಇಡ್ತಾ ಇರೋದು. புதுசா கண்டுபிடிச்சிட்டே இருக்காங்க. ಹೊಸದಾಗಿ ಅವನು ಕಂಡುಹಿಡಿತಾನೆ ಇದ್ದಾನೆ. அப்ப அந்த புதுசு கண்டுபிடிக்கும்போது ஏதோ ஒரு சந்தோஷம். ಅದು ಹೊಸದನ್ನ ಕಂಡುಹಿಡುವಾಗ ಅವನಿಗೆ ಏನೋ ಒಂದು ಸಂತೋಷ. ஒரு எஜுகேஷன் ஆகட்டும், ஒரு வேலை ஆகட்டும், அது ஒரு கிரியேட்டிவிட்டி வரும்பொழுது உங்களுக்கு ஒரு சந்தோஷம் தரும். ಒಂದು ಕೆಲಸದಲ್ಲಿ ಒಂದು ಕ್ರಿಯೇಟಿವಿಟಿ ಹೊಸದಾಗಿ ಏನಾದ್ರೂ ನೀವು ಉತ್ಪತ್ತಿ ಮಾಡುವಾಗ, ಸೃಷ್ಟಿ ಮಾಡುವಾಗ, ರೆಡಿ ಮಾಡುವಾಗ ನಿಮ್ಮೊಳಗಡೆನೆ ಒಂದು ಏನೋ ಒಂದು ಸಂತೋಷ ಉಂಟಾಗ್ತದೆ. ನಾನು ಒಂದು ಎಲೆಕ್ಟ್ರಾನಿಕ್ ಸಿಟಿಲಿ ஒரு ಕಂಪನಿ வேலை செஞ்சிட்டு இருந்தேன். ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಕಂಪನಿಲಿ ಕೆಲಸ ಮಾಡ್ತಾ ಇದ್ದೆ. ಕಂಪ್ಯೂಟರ್ ವೈರ್ಸ್ ಒಂದು ಚಿಪ್ பண்ணு. ಕಂಪ್ಯೂಟರ್ ವೈರ್ಸ್ ನ ಚಿಪ್ ಮಾಡಬೇಕಾಗಿತ್ತು. கொஞ்சம் கிராக் வந்துச்சுன்னா மைக்ரோஸ்கோப்ல பார்க்கணும். கிராக் வந்துச்சுன்னா அது ஒரு பீஸ் ஃபைன் ஆகும். அவ்வளவு காஸ்ட்லி அது. ಒಂಚೂರು ಅದೇನಾದ್ರು ಕ್ರ್ಯಾಕ್ ಆಯ್ತು ಅಂತಂದ್ರು ಕೂಡ ಫೈನ್ ಆಗ್ತಾ ಇತ್ತು. ಅದು ಬಹಳ ಕಾಸ್ಟ್ಲಿ ಆದದ್ದು. ஆனா அது வந்து ப்ரொடக்ஷன் எவ்வளவுன்னா ஒரு நாளுக்கு 2000 தரணும் ஒரு மனுஷன். ಒಂದು ದಿನಕ್ಕೆ 2000 2000 ಕೊಡಬೇಕು. 2000 ಪ್ರಾಡಕ್ಟ್ ಮಾಡಬೇಕು. ಎಕ್ಸ್‌ಪೀರಿಯನ್ಸ್ಡ್ ಎಲ್ಲ 2500 கொடுப்பாங்க. ಎಕ್ಸ್‌ಪೀರಿಯನ್ಸ್ ಇರೋರು 2500 ಪ್ರಾಡಕ್ಟ್ ಕೊಡ್ತಾ ಇದ್ರು. அப்ப நாங்க புதுசா வேலைக்கு சேர்றேன். ನಾನು ಹೊಸದಾಗಿ ಸೇರ್ದೆ. انا பைபிள் எடுத்துட்டு போவேன். ಆದ್ರೆ ಬೈಬಲ್ ತಗೊಂಡು ಹೋಗ್ತಾ ಇದ್ದೆ. ಪ್ರೇಯರ್ பண்ணுவேன். ಪ್ರೇಯರ್ ಮಾಡ್ತಾ ಇದ್ದೆ. ಆಮೇಲೆ ನಂಗೆ வேலை செய்வேன். ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸಡನ್ ಆಂಡೋರ್ ಐಡಿಯಾ ಕೊಡ್ತಾರೆ. ಸಡನ್ ಆಗಿ ದೇವರು ಒಂದು ಐಡಿಯಾ ಕೊಟ್ರು. எப்படி வேலை செஞ்சானா ಹೇಗೆ ನಾನು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ 1 ಅವರ್ಗೆ 1000 ಕೊಡು. 1 ಅವರ್ಗೆ ನಾನು 1000 ಪೀಸ್ ಕೊಡ್ತಾ ಇದ್ದೆ. ಆಶ್ಚರ್ಯ. ನನಗೆ ಆಶ್ಚರ್ಯ. ಎಲ್ರಿಗೂ ಆಶ್ಚರ್ಯ. ಎಲ್ರಿಗೂ ಆಶ್ಚರ್ಯ. 1 ಅವರ್ಗೆ 1000. 1 ಅವರ್ಗೆ 1000. 8 ಅವರ್ಸ್ಗೆ 2000 ಕೊಡೋದೇ ಕಷ್ಟ. ಹಾಲೆಲೂಯಾ. ಹಾಲೆಲೂಯಾ. ಸೊ ಇವತ್ತು ನೈಟ್ ಶಿಫ್ಟ್ ಇದಪ್ಪ, ಬೆಳಗ್ಗೆ ಶಿಫ್ಟ್ ಕಂಟಿನ್ಯೂಸ್ ಮಾಡ್ಕೋಬೇಕು. ಸರಿ ಆಯ್ತು. ಆಮೇಲೆ ಫಟ್ ಮಾಡಿ ಮುಗಿಸ್ಬಿಟ್ಟು ಆರಾಮಿಗೆ ಅಲ್ಲೇ ಜಾಸ್ತಿ ಬೈಬಲ್ ಓದಿದ್ ನಾನು. அந்த கம்பெனி தான் நிறைய பைபிள் படிச்சேன் நான். ಆ ಕಂಪನಿಲೇ ನಾನು ಬಹಳ ಬೈಬಲ್ ಓದಿದ್ದು. அப்ப கம்பெனி மேனேஜர் சொன்னா, நீ ரொம்ப ஃபாஸ்டா வேலை பண்ற, ஆனா ஒரு தூங்கலாம் கூடாது, நீ என்ன பண்ணிக்கோ, படிச்சுக்க, ஏதாவது பண்ணு சொல்லும்போது ஆராமா பைபிள் எடுத்து போய் எல்லா வேலையும் செஞ்சுட்டு போ, நான் படிச்சுட்டே இருப்பேன். மைக்ரோஸ்கோப்ல ஒன்னு செக் பண்ணுவாங்க, இவங்க எப்படி பண்றாங்க வேலை, இவ்வளவு ஸ்பீடா பண்றானே. புரியுதா? ಬೇಗ ನಾನು ಕೆಲಸ ಮಾಡ್ತಿದ್ರಿಂದ ಮ್ಯಾನೇಜರ್ ಹೇಳ್ತಾ ಇದ್ರು, ನಿನ್ ಕೆಲಸ ನೀನ್ ಮುಗಿಸಿದೆಯಲ್ಲ, ಇನ್ ಮಿಕ್ಕಿರೋ ಟೈಮ್ ನೀನ್ ಏನಾದ್ರು ಮಾಡ್ಕೋ, ನಿದ್ದೆ ಮಾತ್ರ ಮಾಡ್ಬೇಡ ಅಂತ ಹೇಳ್ತಾ ಇದ್ರು. ಅದರಿಂದ ಎಲ್ಲ ಚೆಕ್ ಮಾಡೋರು ಮೈಕ್ರೋಸಾಫ್ಟ್ ಅಲ್ಲಿ ಹೆಂಗ್ ಮಾಡ್ತಾ ಇದ್ದಾನೆ, ಏನು ಒಂದು ಮಿಸ್ಟೇಕ್ ಇಲ್ದಾನೆ ಯಾವ ರೀತಿ ಹೆಂಗ್ ಮಾಡ್ತಾನೆ, ಎಷ್ಟು மாசத்துக்கு எனக்கு ப்ரமோஷன் கொடுத்தாங்க. அந்த கம்பெனில ப்ரமோஷன் வராது, 1 இயர் தான் ಪ್ರಮೋಷನ್ ಆಗ್ತಾ ಇದೆ. ಮ್ಯಾನೇಜರ್ வந்து பார்த்தாரு, பார்த்து சொன்னாரு, என்ன அப்ப இவ்வளவு ಇಷ್ಟ ಚೆನ್ನಾಗಿ ಮಾಡ್ತಾನೆ ಕೆಲಸ. ಪ್ರಸನ್ನತಿಲೇ ನನ್ ಜೀವವಿದೆ. ಆ ಪ್ರಸನ್ನತೆಯಲ್ಲಿನೇ ನಿಮಗೆ ಐಡಿಯಾಗಳಿರೋದು. ಅದನ್ನ சொல்ற 8 மணி நேரம் வேலையை 8 ಗಂಟೆ ಮಾಡುವ ಕೆಲಸವನ್ನ 4 மணி நேரம் வேலை செய்ய 4 ಗಂಟೆಲೆ ಮಾಡುವಂತ. ನೀವು ஒரு ஹாஸ்பிடல்ல வேலை செய்றவங்களா இருக்கலாம், ನೀವು ಒಂದು ವೇಳೆ ಹಾಸ್ಪಿಟಲ್ ಅಲ್ಲಿ ಕೆಲಸ மெக்கானிக் வேலை செய்றவங்களா இருக்கலாம், ಮೆಕ್ಯಾನಿಕ್ ಕೆಲಸ ಮಾಡ್ತಾ ಇರಬಹುದು, ಬಿಸಿನೆಸ್ பண்றவங்களா இருக்கலாம். ಬಿಸಿನೆಸ್ ಮಾಡ್ತಾ ஒரு சீக்ரெட் ஆண்டவர் எனக்கு கத்து கொடுத்தாரு. ಒಂದು ಸೀಕ್ರೆಟ್ ಅನ್ನ ದೇವರು ಕಲಿಸಿದ್ರು. தேவனை தேடுகிறவனுக்கு வேலை கம்மி, ದೇವರನ್ನ ಹುಡುಕೋರಿಗೆ ಕೆಲಸ ಕಡಿಮೆ, ಲಾಭ ಜಾಸ್ತಿ. ಲಾಭ ಜಾಸ್ತಿ. ವ್ಯಾಧಿಗಳು ಕಮ್ಮಿ,
ಕಾಯಿಲೆಗಳು ಕಡಿಮೆ, ಆರೋಗ್ಯ ಜಾಸ್ತಿ, ಆರೋಗ್ಯ ಜಾಸ್ತಿ, ಅಲೆದಾಟಗಳು ಕಮ್ಮಿ, ಅಲೆದಾಟಗಳು ಕಮ್ಮಿ, ರೆಸ್ಟ್ ಜಾಸ್ತಿ. ರೆಸ್ಟ್ ಜಾಸ್ತಿ. ஹalleluya. ஹalleluya. இதெல்லாம் 100க்கு 100 சத்தியம். இது 100க்கு 100 சத்திய. அப்ப நீங்க ஆண்டவரை தேட தேட பாருங்க, ஐ மீன் என்னுடைய தேவையெல்லாம் நம்ம சபை ஜனங்களே சந்திக்கிறாங்க. ನಾನು ದೇವರನ್ನ ಹುಡುಕ್ತಾ ಹುಡುಕ್ತಾ ನನ್ನ ಅಗತ್ಯವನ್ನೆಲ್ಲ ನನ್ನ ಸಭೆ ಜನಗಳು ಸಂಧಿಸ್ತಾ ಇದ್ದಾರೆ. நீங்க வரும்போது உங்க ஃபைனான்சியல் பெஸ்ட் பண்ணிடுற ஆண்டவர். ನೀವು ಇಲ್ಲಿ ಬರುವಾಗಲೇ ನಿಮ್ಮ ಫೈನಾನ್ಸ್ ನ ದೇವರ ಆಶೀರ್ವದಿಸ್ತಾರೆ. ஏன்னா நான் அலைய கூடாதுன்னு ஆண்டவர் விரும்புறாரு. ಯಾಕಂದ್ರೆ ನಾನು ಅಲ್ದಾಡಬಾರದು ಅಂತ ದೇವರು ಇಷ್ಟಪಡ್ತಾ ಇದ್ದಾರೆ. நீங்க ஆண்டவர் தேடுங்களோ தேடல, உங்களுக்கு உங்க பர்ஸ்ல ஆண்டவர் காசு போடுவார். ನೀವು ದೇವರನ್ನ ಹುಡುಕ್ತಾ ಇದ್ದೀರಾ ಇಲ್ವಾ ಗೊತ್ತಿಲ್ಲ, ಆದ್ರೂ ಕೂಡ ದೇವರು ನಿಮ್ಮ ಪರ್ಸಲ್ಲಿ ಹಣವನ್ನ ಹಾಕ್ತಾರೆ. ಯಾಕಂದ್ರೆ ನಾನು ಹುಡುಕ್ತಾ ಇದ್ದೇನೆ. ಏನೋ ಗೊತ್ತಿಲ್ಲ, ಸಂಬಳ ಜಾಸ್ತಿ ಮಾಡ್ಬಿಡ್ತು, ಯಾಕಂದ್ರೆ ಸಭೆ ಆಮೇಲೆ ನೆನೆಸಿ ಮುಂದೆ ಬೆಸ್ಟ್ ಮಾಡ್ತಾರೆ. ಆಮೆನ್. ஹalleluya. ஹalleluya. இதெல்லாம் 100க்கு 100 சத்தியம். இது 100க்கு 100 ಸತ್ಯ. ஹalleluya. ஹalleluya. அப்போ நீங்க ஆண்டவர் தேட 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 ನೀವು ದೇವರನ್ನ ಹುಡುಕುತ್ತಾ ಹುಡುಕುತ್ತಾ உங்க வேலையை என்ஜாய் பண்ணி கிரியேட்டிவிட்டியா நீங்க செய்வீங்க. ನಿಮ್ಮ ಕೆಲಸವನ್ನ ನೀವು ಎಂಜಾಯ್ ಮಾಡ್ಕೊಂಡು ಅದನ್ನ ಕ್ರಿಯೇಟಿವಿಟಿ ಆಗಿ ಮುಗಿಸ್ತೀರಿ. ப்ராப்ளம்ஸ் எல்லாம் வரும்போது ஆண்டவர்ட்ட ஓடுவீங்க. ஆண்டவரே இப்படி பிரச்சனை வந்து என்ன பண்ற ஆண்டவரே, அப்ப ஆவியானவர் என்ன பண்ணுவாரு, ஐடியாஸ் கொடுப்பாரு. ಆ ಕೆಲಸದಲ್ಲಿ ಸಮಸ್ಯೆ ಬರುವಾಗ ನೀವು ದೇವರ ಹತ್ರ ಹೋಗ್ತೀರಾ, ದೇವರೇ ಈ ತರ ಪ್ರಾಬ್ಲಮ್ಸ್ ಇದೆ, ನಾನು ಏನ್ ಮಾಡ್ಲಿ ಅಂತ ನೀವು ಕೇಳುವಾಗ ದೇವರು ಅದರಲ್ಲಿ ಐಡಿಯಾ ಕೊಡ್ತಾರೆ, ಇದನ್ನ ಸಾಲ್ವ್ ಮಾಡುವಂತ ಜ್ಞಾನವನ್ನ ಕೊಡ್ತಾರೆ. ಪ್ರಾಬ್ಲಮ್ ಸುಟ್ಟಿ ಕಾಟ್ರೋನಕ್ಕೆ ವರಮಾನ ಇಲ್ಲ. ಸಮಸ್ಯೆಗಳನ್ನ ಎತ್ತಿ ತೋರಿಸೋನಿಗಲ್ಲ ಅವನಿಗೆ ವರಮಾನ ಕೊಡೋದಿಲ್ಲ. ಪ್ರಾಬ್ಲಮ್ ಸಾಲ್ವ್ ಪண்றவங்க தான் ಸನ್ಮಾನ. ಯಾರು ಸಮಸ್ಯೆಗಳನ್ನ ಬಗೆಹರಿಸ್ತಾರಲ್ಲ ಅಂತವರಿಗೆ ಮಾತ್ರನೇ ವರಮಾನ. ಬ್ರದರ್ ನಿಮಗೆ ಕ್ಯಾನ್ಸರ್ ಇದೆ, ಬ್ರದರ್ ನಿಮಗೆ ಆ ನೋವಿದೆ ಎಲ್ಲ ಅದು ಹೇಳೋದು ಈಸಿ. ಈಗ ಕ್ಯಾನ್ಸರ್ ಗುಣ ಆಗುತ್ತೆ ಅಂತ ಹೇಳಿ ನೋಡಿ, ಅದಾಗಲ್ಲ. ಪ್ರಾಬ್ಲಮ್ ಹೇಳೋದು ಈಸಿ, ಸಾಲ್ವ್ ಮಾಡಬೇಕು. ವಿ ಆರ್ ಪ್ರಾಬ್ಲಮ್ ಸಾಲ್ವರ್ಸ್. ನಾವು ಪ್ರಾಬ್ಲಮ್ ನ ಸಾಲ್ವ್ ಮಾಡೋರಾಗಿದ್ದೇವೆ. அப்ப ಕಂಪನಿல வந்துட்டு ಆ ಪ್ರಾಬ್ಲಮ್ ಈ ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದನ್ನ ಸಾಲ್ವ್ ಮಾಡೋ ವ್ಯಕ್ತಿಯಾಗಿ ನಿಮಗೆ ಸನ್ಮಾನ ಮಾಡ್ತಾರೆ. அப்போ நம்மள ಒಂದು ಪ್ರಾಬ್ಲಮ್ ಸಾಲ್ವ್ பண்றவங்க. ನಾವೆಲ್ಲರೂ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತವರಾಗಿದ್ದೇವೆ. அப்போ இப்போ வந்து நமக்கு ஒரு சர்ச் கொடுத்திருக்காரு. ಈಗ ಒಂದು ಸಭೆ ಕೊಟ್ಟಿದ್ದಾರೆ. ಇದು 100 ಮಾறும். ಇದು 100 ಬದಲಾಗ್ತದೆ. 100 வந்தாலும் 100 ಬಂದ್ರು ಕೂಡ நான் வந்து ஆண்டவர் சமூகம் தேடுறது மிஸ் பண்ண கூடாது. அதுதான் தேவனுடைய கிரு, அதுதான் தேவனுடைய விருப்பம். ನಾನ್ ದೇವರ ಸಮ್ಮುಖವನ್ನ ಮಿಸ್ ಮಾಡಬಾರ್ದು ಅನ್ನೋದೇ ದೇವರಿಗೆ ಇಷ್ಟ. ನಾಳೆಗೆ 4-5 ವೇಲೆಗೆ ವರ உங்களுக்கு. ನಿಮಗೆ 4-5 ಕೆಲಸಗಳು ಬರ್ತದೆ. ಅಲ್ಲಿ ಓಡಬೇಕು, ಇಲ್ಲಿ ಓಡಬೇಕು, ಅಲ್ಲಿ ನೋಡಬೇಕು, ಇಲ್ಲಿ ನೋಡಬೇಕು ಎಲ್ಲ ಇರುತ್ತೆ. ಆದ್ರೆ ಅಷ್ಟು ರೆಸ್ಟ್ ಅಲ್ಲಿ ಇರ್ತೀರಾ. ಆಮೆನ್. ಬೆಳಗ್ಗೆ ಬಿಸ್ಲೇಸನ. ಆಮೆನ್. ஹalleluya. ஹalleluya. ಇದೆಲ್ಲ ಪ್ರಾಫೆಸಿ. ನಾವು ನಿಧಾನ ಪೇಸ್ಕೊಂಡ್ರದಲ್ಲ ಒಂದು ನಡಕ ನನಗೆ ಇದೆಲ್ಲ ಪ್ರಾಫೆಸಿ ಆಗಿರುತ್ತೆ. ನಾವು ಇದೆಲ್ಲ ಪ್ರವಾದನೆಯಾಗಿ ತೆಗೆದುಕೊಳ್ಳ್ರಿ. ಎಲ್ಲ ತ್ರಿಬಲ್ ಐ ಮೀನ್ 4 ಬಿಸ್ನೆಸ್ ಗಳ ಮಾಡ್ತೀರಾ ನೀವು. ಆಮೆನ್. ಆದ್ರೆ ಸ್ಮೂತ್ ಆಗಿರ್ತೀರಾ, ತಲೆನೇ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಐಡಿಯಾಸ್ ಗಳು ದೇವ್ರು ಕೊಡ್ತಾರೆ. ஆமென். அங்க அவரை போடு, இங்க இதை பண்ணு, இங்க பண்ணாத. இதுதான் பாருங்க, இதுதான் கிறிஸ்தவ வாழ்க்கை என்பது. அதுதான் ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಿ ದೇವ್ರ ಐಡಿಯಾ ಕೊಡ್ತಾರೆ. ಕ್ರಿಸ್ತ ಜೀವಿತ ಅಂದ್ರೆ ಹೀಗೇನೆ. எனக்கு ஊழியம் அழைச்சிருக்காருன்னா, ನನ್ನನ್ನು ಸೇವೆ ಕರೆದಿದ್ದಾರಂದ್ರೆ எனக்கு அந்த ஞானத்தை ஆண்டவர் கொடுப்பாரு. ನನಗೆ ಆ ಜ್ಞಾನವನ್ನ ದೇವ್ರು ಕೊಡ್ತಾರೆ. உங்களுக்கு வேலை கொடுத்திருக்காருன்னா, ನಿಮಗೊಂದು ಕೆಲಸ ಕೊಟ್ಟಿದ್ದಾರಂದ್ರೆ உங்க வேலை இடத்துல ஆண்டவர் அந்த ஞானத்தை கொடுப்பாரு. ನಿಮ್ಮ ಕೆಲಸದಲ್ಲಿ ಬೇಕಾಗಿರುವ ಜ್ಞಾನವನ್ನ ದೇವ್ರು ಅದಕ್ಕೆ ಕೊಟ್ಟಿರ್ತಾರೆ. நீங்க ஆண்டவர் தேடாம வேலையிலேயே நீங்க பிஸியா இருந்தீங்கன்னா 8 மணி நேரம் வேலைய 16 மணி நேரம் செஞ்சுட்டு இருப்பீங்க. ನೀವು ದೇವರನ್ನ ಹುಡುಕದೆ ನಿಮ್ಮ ಕೆಲಸದಲ್ಲೇ ನೀವು ಬಿಸಿ ಆಗಿರೋದಾದ್ರೆ 8 ಗಂಟೆ ಮಾಡುವಂತ ಕೆಲಸವನ್ನ ನೀವು 16 ಗಂಟೆ ಮಾಡ್ತೀರಿ. ராயசந்திர ரோட்ல பாத்தீங்கன்னா ஒரு பெரிய பில்டிங் இருக்குது. ರಾಯಸಂದ್ರದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ. அப்படியே நின்னுடுச்சு. ಅದು ಹಂಗೆ ನಿಂತೋಯ್ತು. ಕೋರ್ಟ್ ಕೇಸ್ನಾல அப்படியே நின்னுடுச்சு. ಅದ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅದರಿಂದ ಅಷ್ಟು ಬಿಲ್ಡಿಂಗ್ ಹಾಗೆ ನಿಂತಿದೆ. பணம் இன்வெஸ்ட் பண்ணிருப்பாங்க, எவ்வளவு வேலை, எவ்வளவு ஐ மீன் கான்கிரீட் வேலை, கிரவுண்ட் வேலை எவ்வளவு செஞ்சிருப்பாங்க. கொஞ்சம் டைம் கொஞ்சம் யோசிச்சு பாருங்க. ನೋಡಿ ಅದಕ್ಕೆ ಎಷ್ಟು ಕೆಲಸ ಮಾಡಿರ್ತಾರೆ, ಎಷ್ಟು ಕಾಂಕ್ರೀಟ್ ಹಾಕಿ, ಎಷ್ಟು ಜನ ಅದ್ರಲ್ಲಿ ಇನ್ವೆಸ್ಟ್ ಮಾಡಿ, ಎಷ್ಟು ಶ್ರಮ ಪಟ್ಟು ಅದನ್ನ ಕಟ್ಟಿ அதாகே நின்றுது. இப்போ எவ்வளவு பேர் அந்த அபார்ட்மெண்ட்ஸ்க்கெல்லாம் பணம் போட்டிருப்பாங்க, அதெல்லாம் ஸ்டக் ஆயிடுச்சு. இப்போ எவ்வளவு பேருக்கு லாஸ் ஆயிருக்கும். ಎಷ್ಟೋ ಜನ ಅಪಾರ್ಟ್ಮೆಂಟ್ಸ್ಗೆ ಬುಕಿಂಗ್ ಮಾಡ್ಕೊಳ್ತಾರಲ್ಲ, ಅದಕ್ಕೆ ಹಣವನ್ನ ಹಾಕಿರ್ತಾರೆ. ನೋಡಿ ಎಷ್ಟು ಜನದ ಹಣ ವೇಸ್ಟ್ ಆಯ್ತಲ್ವಾ. ಎಲ್ಲ ಡಬಲ್ ವೇಲೆಂಗೆ. ஒரு வேலை ஒரு வாட்டி சேர்த்து ಎಲ್ಲ 3 வாட்டி 4 வாட்டி. ನೋಡಿ ಜ್ಞಾನ ಇಲ್ಲ ಅಂತಂದ್ರೆ ಮಾಡೋ ಕೆಲಸದಲ್ಲಿ ಸರಿಯಾಗಿ ಬರ್ದೇ ಇದ್ರೆ ತಿರುಗಿ ಮಾಡ್ತಾ 3 ಸರಿ 4 ಸರಿ ಮಾಡ್ಬೇಕಾಗ್ತದೆ. ಎಲ್ಲ ಕಂಪನಿ அவ்வளவுதான், ஈஸி நினைச்சுக்காதீங்க. அப்போ கம்பெனி போனோம், சேலரி கொடுத்துட்டாங்க 1 லட்சம், அப்போ 5 லட்சம் கொடுத்துறாங்க நினைச்சுக்க. அந்த ப்ராப்ளம் சரியா சால்வ் பண்ணலன்னா, ಪ್ರಾಜೆಕ್ಟ್ ಸಾಲ್ವ್ ಮಾಡಲ್ಲ ಅಂತಂದ್ರೆ ಕಂಪನಿ ಬಿಟ್ಟು ಓಡಿಸ್ತಾರೆ. ಎಲ್ಲ ಕಂಪನಿನೂ ಅಷ್ಟೇನೆ. ಅಲ್ಲಿ ಸರಿ ಮಾಡಿಲ್ಲ ಅಂತಂದ್ರೆ, ಅಲ್ಲಿ ನಿಮ್ ಕೆಲಸ ಸರಿಯಾಗಿ ಬರ್ತಾ ಇಲ್ಲ ಅಂತಂದ್ರೆ ಕೆಲಸದಿಂದ ತೆಗೆದಾಕ್ತಾರೆ. ஒரு வாட்டி இன்ஃபோசிஸ்ல 7000 பேர் வெளிய அனுப்பிச்சாங்க. ಒಂದ್ಸಲಿ ಇನ್ಫೋಸಿಸ್ ಕಂಪನಿಲಿ 7000 ಜನನ ಹೊರಗಡೆ ಹಾಕಿದ್ರು. அதுல சிறந்தவங்களை மட்டும் தான் வச்சாங்க.
ಅದ್ರಲ್ಲಿ ಶ್ರೇಷ್ಠವಾದ ಜನಗಳನ್ನ ಮಾತ್ರನೇ ಇಟ್ಕೊಂಡ್ರು, ಮಿದ್ದವ್ರನ್ನೆಲ್ಲ ಕಳ್ಸಿದ್ರು. என்னைக்கு எந்த சூழ்நிலை மாற முடியாது சொல்ல முடியாது. ಯಾವಾಗ ಎಂತ ಪರಿಸ್ಥಿತಿ ಬದಲಾಗ್ತದೆ ನಾವ್ ಹೇಳೋದಕ್ ಆಗೋದೇ ಇಲ್ಲ. ஐடியாஸ் நமக்கு வேணும். ಆದ್ರೆ ನಮ್ಗೆ ಐಡಿಯಾಗಳು ಬೇಕು. அந்த ஐடியா தான் கொடுக்கிறவர் தேவன். ಆ ಐಡಿಯಾವನ್ನ ಕೊಡೋದು ದೇವರೇನೆ. அப்போ ஆண்டவர் சமூகத்துல நீங்க ஆண்டவரோடு நீங்க இணைந்தீங்கன்னா, ದೇವರ ಸಮ್ಮುಖದಲ್ಲಿ ನೀವು ದೇವರಲ್ಲಿ ಒಂದಾದ್ರೆ, ಆಮೇನ್, ಅದು ಒಡಂಬು ಸೇರಲೂ ಕೂಡ ಸರಿ, ಅದು ನಿಮಗೆ ಮೈ ಹುಷಾರಿಲ್ಲ ಅಂದ್ರೂ ಅದು ಕುಟುಂಬ ಪ್ರಶ್ನೆ ಆನಾலும் ಸರಿ, ಅದು ಕುಟುಂಬದ ಸಮಸ್ಯೆ ಆದ್ರೂ ಸರಿ, ಅದು ಬೇರೆ ಪ್ರಶ್ನೆ ಆನಾலும் ಸರಿ, ಅದು ಬೇರೆ ಎಂತದೇ ಸಮಸ್ಯೆ ಆದ್ರೂ ಸರಿ, ಮುಡಿ ಕೊಟ್ರ ವಿಷಯಮಾನಾலும் ಸರಿ, ಒಂದು ತಲೆ ಕೂದಲು ಉದುರುತ್ತಾ ಇದೆ ಅಂತ ಹೇಳಿ ಅದ್ರ ಚಿಂತೆನೂ ಇರಬಹುದು, ಕ್ಲೀನ್ ಆಂಡ சொல்வாரு, ದೇವ್ರು ಸರಿಯಾಗಿ ಹೇಳ್ಕೊಡ್ತಾರೆ. ತಲೆಗೆ ನೀ ಶಾಂಪೂ ಪೋಡಾದೆ, ಇನ್ಮೇಲೆ ಈ ತರ ಶಾಂಪೂನ ನಿನ್ ತಲೆಗೆ ಹಾಕ್ಬೇಡ ಅಂತ ಅವ್ರು ಡೈ ಹೇಳ್ಕೊಡ್ತಾರೆ. ಪೋಡಾದೆ, ತಲೆಗೆ ಡೈ ಹಾಕ್ಬೇಡ ಅಂತ ಹೇಳ್ತಾರೆ. ಮೊಟ್ಟೆ ಆಡುವೆ, ಇಲ್ಲ ಅಂತಂದ್ರೆ ನೀನ್ ಮೊಟ್ಟೆ ಆಗ್ಬಿಡ್ತೀಯಾ. ಇದೆಲ್ಲ ಆಂಡ್ರ ಒಂದು ಅவ்வளோ ಸೆನ್ಸಿಟಿವ್, ಹೋಲಿ ಸ್ಪಿರಿಟ್ ಅவ்வளோ ಸೆನ್ಸಿಟಿವ್. ಪವಿತ್ರಾತ್ಮ ಅವರು ಅಷ್ಟು ಸೂಕ್ಷ್ಮವಾಗಿ ಮಾತಾಡೋರು, ಅವ್ರು ಬಹಳ ಸೆನ್ಸಿಟಿವ್. ಅವರು ನಮ್ಮೋಡ ಇணைந்து நடக்கணும். we are co-workers with God. ಅವರು ನಮ್ಮ ಜೊತೆಯಾಗಿ ನಡೆಯೋದಕ್ಕೆ ಇಷ್ಟಪಡ್ತಾರೆ, ಅದನ್ನ ಕೋ-ವರ್ಕರ್ಸ್ ಅಂತ ಹೇಳ್ತಾರೆ. இந்த யூரோப் ಕಂಟ್ರೀಸ್ எல்லாம் பாத்தீங்கன்னா இது இப்படி பிரசங்கம் பண்ண கத்து கொடுத்தாங்க சபையில. ಯುರೋಪ್ ಕಂಟ್ರಿಲಿ ಈ ರೀತಿ ಪ್ರಸಂಗ ಮಾಡೋದನ್ನ ಹೇಳ್ಕೊಟ್ರು. ಅಮೆರಿಕಾ வெறும் என்னன்னா வெறும் ರಿಲಿಜನ್ கத்து கொடுத்தாங்க. ಅಮೆರಿಕದಲ್ಲಿ ಬರೀ ಮತ ಬಗ್ಗೆ ಹೇಳ್ಕೊಟ್ರು ಅಷ್ಟೇ. அதனால தான் அமெரிக்கால 5 பேர் 10 பேர் தான் பெரிய பெரிய சர்ச் இருக்கும். ஆனா எல்லாம் 5 பேர் 10 பேர் தான் இருப்பாங்க. ಅದರಿಂದ ಅಮೆರಿಕದಲ್ಲಿ ದೊಡ್ಡ ಚರ್ಚ್ಗಳು ಇರ್ತದೆ, ಆದ್ರೆ ಜನಗಳು ಅಲ್ಲಿ ಇರೋದಿಲ್ಲ, 4-5 ಜನ ಇರ್ತಾರೆ ಅಷ್ಟೇ. ஆனா யூரோப் ಕಂಟ್ರೀಸ್ல எப்படி சொல்லி கொடுத்தாங்க, உன் வேலையே கர்த்தர் ஊழியம் அப்படி சொல்லி கொடுத்தாங்க. ಆದ್ರೆ ಯುರೋಪ್ ಕಂಟ್ರಿಲಿ ಹೇಳ್ಕೊಟ್ರ ಜನಗಳಿಗೆ, ನಿನ್ನ ಕೆಲ್ಸನೇ ಅದು, ನೀನ್ ಮಾಡುವಂತ ಕೆಲಸ ಒಂದು ಸೇವೆ ಅಂತ ನೆನ್ಸು ಅಂತ ಹೇಳಿ. அதனால சில கம்பெனி பேரெல்லாம் அவங்க பேர் இருக்கும். ಅದರಿಂದ ಕೆಲವು ಕಂಪನಿಗಳ ಹೆಸರೆಲ್ಲ ಅವ್ರ ಹೆಸರು ಇರ್ತದ. ಅದ್ರಲ್ಲಿ ಏನ್ ಮಿಸ್ಟೇಕ್ இருந்துச்சுன்னா ಬರ್ದಿರ್ತಾರೆ, ಅನೌನ್ಸ್ ಮಾಡಿರ್ತಾರೆ. ಇದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಅನ್ನೋದು ಇರೋದಾದ್ರೆ ವಾಪಸ್ ಅನ್ಕೋಮ್ ಪಣ ನಾನು ಕೊಡ್ತಿರಲ್ಲ, ಈ ಪ್ರಾಡಕ್ಟ್ ನ ನೀವು ವಾಪಸ್ ಕಳಿಸಬಹುದು, ನಾವು ನಿಮಗೆ ರಿಟರ್ನ್ ಹಣವನ್ನ ಕಳಿಸ್ತೇವೆ. ಜೆನ್ಯೂನಾ பண்ணுவாங்க. ಅಷ್ಟು ಒಂದು ಯಥಾರ್ಥವಾಗಿ ಮಾಡ್ತಾರೆ. ಅದೇ மாதிரி ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ಸ್ எல்லாம் பாருங்க, அவங்க ஒரு ஊழியமா பாப்பாங்க எல்லாமே. ಅದರಿಂದ ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ನೋಡ್ರಿ, ಅದು ಜನಗಳಿಗೆ ಟ್ರೀಟ್ಮೆಂಟ್ ಮಾಡೋದು ಒಂದು ಸೇವೆ ಅಂತ ನೆನ್ಸ್ಕೊಂಡ್ ಮಾಡ್ತಾರೆ. ಇದು எனக்கு கொடுத்த வேலை இல்ல, இது எனக்கு ஆண்டவர் கொடுத்த ஊழியம். ಇದು ನನ್ನ ಕೆಲಸ ಅಲ್ಲ, ಇದು ನನಗೆ ದೇವ್ರು ಕೊಟ್ಟಿರುವಂತ ಸೇವೆ ಅಂತ ನೆನ್ಸ್ಕೊಂಡು, அதுக்கு வேண்டிய ஐடியாஸ் எல்லாம் அவர்கிட்ட நான் பெறணும் அப்படின்னு ஆண்டவரோட ஐக்கிய வைப்பாங்க. ஆண்டவர் வாரம் ஆண்டவர் தேடுற ஜனங்க. ದೇವ್ರು ನಾನ್ ಮಾಡುವ ಕೆಲಸದಲ್ಲಿ ಜ್ಞಾನ ಕೊಡ್ಬೇಕು ಎಂಬುದಕ್ಕಾಗಿ ಅವ್ರೇನ್ ಮಾಡ್ತಾರೆ, ವಾರ ದೇವರನ್ನ ಹುಡುಕುವಂತ ಜನರಾಗಿ ಇರ್ತಾರೆ. நம்ம பாரத தேசம் என்ன பண்றாங்கன்னா, எல்லாம் ஜனங்க முன்னாடி ஊழியம் பண்ணணும், மைக்க பிடிக்கணும், பாட்டை பாடணும், நான் ಫೇಮಸ್ ಅವನ, இதுதான் ಕತ್ತು ಕೊಡ್ತಾங்களே ತವಿರ, ನಮ್ಮ ದೇಶದಲ್ಲಿ ಏನನ್ನ ಕಲ್ಸ್ಕೊಟ್ಟಂದ್ರೆ, ನಮ್ಮ ಮೈಕ್ ಇಟ್ಕೋಬೇಕು, ಹಾಡಾಡ್ಬೇಕು, ಜನಗಳ ಮುಂದೆ ಪರ್ಫಾರ್ಮೆನ್ಸ್ ಮಾಡ್ಬೇಕು, ಅದನ್ನೇ ಸೇವೆ, ಅದ್ ಮಾತ್ರನೇ ಸೇವೆ ಅಂತ இந்த வேலை எல்லாம் வேஸ்ட், இதெல்லாம் நரகம் போற வேலை. ಆದ್ರೆ ஊழியம் பண்றது, ஆண்டவரை துதிக்கிறது, சர்ச்சில் பாட்டு பாடுறது தான் ஊழியம் நினைச்சிட்டு இருக்காங்க. ಅದರಿಂದ ಬೇರೆ ಎಲ್ಲಾ ಕೆಲಸನು ವೇಸ್ಟ್, ಅದೆಲ್ಲ ಪರಲೋಕಕ್ಕೆ ಕರ್ಕೊಂಡು ಹೋಗಲ್ಲ. ಆದ್ರೆ ಸೇವೆ ಅಂತಂದ್ರೆ ಹಾಡಾಡೋದು, ದೇವ್ರ ವಾಕ್ಯ ಹೇಳೋದು, ಇದು ಮಾತ್ರನೇ ಸೇವೆ ಅಂತ ಹೇಳ್ಕೊಡ್ತಾರೆ. அதான் சிஎஸ்ஐ சர்ச்சுல பைபிள் வாசிக்கிறது, கொயர்ல இதெல்லாம் பெரிய மகிமை அப்படின்னு நினைச்சுக்குவாங்க. ಅದರಿಂದ CSI ಚರ್ಚ್ಗಳಲ್ಲೆಲ್ಲ ಹಾಡನ್ನ ಆಡೋದು, ಕೊಯರಲ್ಲಿ ನಿಂತ್ಕೊಳ್ಳೋದು, ಸೇವೆ ಮಾಡೋದು ಬಹಳ ಭಾಗ್ಯ ಅಂತ ನೆನ್ಸ್ಕೊಳ್ತಾರೆ. அதுதான் ஊழியம் நினைச்சிட்டு, ಅದನ್ನೇ ಸೇವೆ ಅಂತ ಅನ್ಕೊಳ್ತಾರೆ. ಅದ್ ಮಾತ್ರನೇ ஊழியம், ಅದ್ ಮಾತ್ರ ಸೇವೆ ಅಲ್ಲ. உங்க வீடு ஒரு ஊழியம், ನಿಮ್ಮ ಮನೆ ಕೆಲಸ ಇದೆಯಲ್ಲ ಅದು ಸೇವೆನೇ. பிள்ளைகள் ஒரு ஊழியம், ನಿಮ್ಮ ಹೆಂಡತಿ ಮಕ್ಕಳಿಗೆ ನೀವು ಮಾಡ್ತಿರಲ್ಲ ಅದು ಕೂಡ ಸೇವೆನೇ. பிள்ளைகளை சரியாய் வளர்த்து அவங்கள சரியான இடத்துல நீங்க சேர்க்கறீங்க பாருங்க, அதுதான் ஊழியம். ನಿಮ್ಮ ಮಕ್ಕಳನ್ನ ಸರಿಯಾಗಿ ಕ್ರಮವಾಗಿ ಬೆಳೆಸಿ ಅವ್ರನ್ನ ಒಂದು ನೆಲೆ ನಿಲ್ಲಿಸ್ತಿರಲ್ಲ, ಅದು ಕೂಡ ಒಂದು ಸೇವೆನೇ. ஆண்டவர் ஆமென் ஊழியத்தை ஆசீர்வதிக்கு முன்னாடி முதல்ல குடும்பத்தை ஆசீர்வதிப்பாரு. ದೇವರು ಸೇವೆನ ಆಶೀರ್ವದಿಸೋದ್ ಮುಂಚೆ ಕುಟುಂಬವನ್ನ ಆಶೀರ್ವದಿಸ್ತಾರೆ. குடும்பத்தோட சந்தோஷமா இருந்தா ஊழியம் தானா பெருகிட்டே. ಕುಟುಂಬದೊಂದಿಗೆ ನೀವು ಸಂತೋಷವಾಗಿದ್ರೆ ಸೇವೆ ಅನ್ನೋದು ತಾನಾಗೆ ಬೆಳೀತದೆ. வேலை அவ்வளவுதான். குடும்பத்தை சந்தோஷமா இருந்து வேலை பண்ணி பாருங்க, ஐடிಯಾಸ್ நல்லா வரும். ನಿಮ್ ಕೆಲ್ಸನೂ ಅಷ್ಟೇ, ನಿಮ್ ಕುಟುಂಬದಲ್ಲಿ ನೀವು ಅನ್ಯೋನ್ಯವಾಗಿದ್ದು ಸಂತೋಷವಾಗಿದ್ದು ನೀವು ಕೆಲಸ ಮಾಡಿ, ನಿಮ್ ಕೆಲಸ ತುಂಬಾ ಚೆನ್ನಾಗಿ ನಡೀತದೆ. அதனால உங்க வேலை வண்டி எதானாலும் அது கர்த்தர் கொடுத்தது, ಅದರಿಂದ ಸಿರಂದதான் நம்ம எடுக்கணும். ನಿಮ್ಮ ಕೆಲಸ ಇರ್ಬೋದು, ನಿಮ್ಮ ಗಾಡಿ ಇರ್ಬೋದು, ನಿಮ್ಗೆ ಯಾವ್ದನ್ನೇ ದೇವ್ರು ಕೊಟ್ಟಿದ್ರು, ಯಾವ್ದೇ ವಸ್ತು ನಿಮ್ಮ ಹತ್ರ ಇದ್ರು ಅದು ದೇವ್ರು ಕೊಟ್ಟಿದ್ದು, ಅದನ್ನ ಶ್ರೇಷ್ಠವಾಗಿ ನೀವು ಎಣಿಸ್ರಿ. பாருங்க, இந்த இடம் வாடகை தான். ಇದು ಈ ಜಾಗ ಬಂದ್ ಬಾಡಿಗೆನೆ. ஏதோ வாடகை கட்டின்னு போலாம் அப்படின்னு நம்ம நினைக்கலங்க. எவ்வளவு இன்வெஸ்ட் பண்ணிருக்கோம். ಇದು ಏನೋ ನಾವು ಬಾಡಿಗೆ ಕಟ್ಕೊಂಡು ಹೆಂಗ್ ಬೇಕಾದ್ರೂ ಇಟ್ಕೊಳ್ಳೋಣ ಅಂತ ನಾವು ನೋಡಿಲ್ಲ, ಇದನ್ನ ಇನ್ವೆಸ್ಟ್ ಮಾಡಿದೀವಿ. ಇದ್ರಲ್ಲಿ ಇನ್ವೆಸ್ಟ್ பண்ணிருக்கோமா இல்லையா? ಎಷ್ಟೋ ಇನ್ವೆಸ್ಟ್ ಮಾಡಿದ್ದೇವೆ ಇದ್ರಲ್ಲಿ. ஒன்னொன்னு பாருங்க,
தி பெஸ்டா பண்ண ஆண்டவர் கிருபை செஞ்சார். ಒಂದೊಂದು ವಸ್ತು ಕೂಡ ಯಾವ್ದೋ ಸ್ಕ್ರೀನ್ ಯಾವ್ದೋ ನಾಕಪ್ಪ ಸುಮ್ನೆ. அதுக்கல்ல அப்படி அல்ல. இதை நான் வேல்யூ பண்றதுனால ஆண்டவர் கோடிகளை கொடுப்பாரு. ನಾವು ಈ ಜಾಗವನ್ನ ನಾವು ಮರ್ಯಾದೆ ಕೊಡುವಾಗ ದೇವರು ನಮಗೆ ಕೋಟಿ ಕೋಟಿ ಕೊಡ್ತಾರೆ. சின்ன சர்ச் கொடுக்கும்போது அதுக்கு ஒரு ஸ்கிரீனை போட்டு பூவை வச்சு சென்ட் அடிச்சு ஒரு டேபிள் போட்டு வந்து 4 பேர் தான் உள்ள வரும்போது என்னப்பா இப்படி சின்ன வீடு மாதிரியே இல்லையே, இது சர்ச் மாதிரி இருக்குது. ಒಂದು ಚಿಕ್ಕ ಮನೆಯಲ್ಲಿ நீங்க எப்படி இருப்பீங்களோ உங்க எண்டு அப்படிதான் இருக்கும். ಚಿಕ್ಕ ಮನೆಯನ್ನ ದೇವ್ರು ಕೊಟ್ರು, ಅದನ್ನೇ ನಾನು ಸೇವೆ ಅಂತ ಮಾಡುವಾಗ ಆ ಮನೆಯನ್ನ ನೀಟಾಗಿ ಇಟ್ಕೊಂಡು ಚೇರ್ಸ್ ಹಾಕಿ ಸೆಂಟ್ ಹಾಕಿ ಎಲ್ಲ ನೋಡುವಾಗ ಬರೋರು ಹೇಳೋರು ಏನಪ್ಪಾ ಇದು ಮನೆ ತರನೇ ಇಲ್ಲ ಚರ್ಚ್ ತರ ಮಾಡಿದೀಯ ಅಂತ. ಅದರಿಂದ ನಮಗೆ ಯಾವುದೇ ಒಂದು ಚಿಕ್ಕದನ್ನ ದೇವ್ರು ಕೊಡುವಾಗ ಅದನ್ನ ನಾವು ಚೆನ್ನಾಗಿ ನೋಡ್ಕೊಳ್ವಾಗ ದೇವ್ರು ದೊಡ್ಡದನ್ನ ಅದನ್ನ ವ್ಯಾಲ್ಯೂ பண்றேன். உங்களெல்லாம் நான் வேல்யூ பண்றேன். ನಾನು ಅದನ್ನ ವ್ಯಾಲ್ಯೂ ಮಾಡ್ತೇನೆ. ನಾನು ಬಂದಿರುವ ನಿಮ್ಮನ್ನ ವ್ಯಾಲ್ಯೂ ಮಾಡ್ತೇನೆ. எல்லா ಜನಗಳ விட எங்க ಜನங்களுக்கு நான் வந்து அவைலபிளா இருப்பேன் எப்பவுமே. ಅದರಿಂದ ಬೇರೆ ಹೊರಗಿನ ಜನಗಳಿಗಿಂತ ನನ್ನ ಜನಗಳಿಗೆ ನಾನು ವ್ಯಾಲ್ಯೂ ಮಾಡ್ತೇನೆ. என் ಜನங்களுக்கு நான் ஜெபிக்குவேன். ஏன்னா இது எனக்கு கொடுக்கப்பட்ட கடமை. ನನ್ನ ಜನರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ. ಇದು ನನಗೆ ದೇವರು ಕೊಟ್ಟ ನನಗೆ ಕರ್ತವ್ಯ. ಗಣಪನಾಮ ಇರಕವೇ ಮಾಟಾರೆ. ಹಾಗೆ ಮಾಡಿದಾಗ ದೇವರು ನನ್ನನ್ನ ಗಣಪಡಿಸದೆ ಇರೋದೇ ಇಲ್ಲ. ಒಬ್ಬನು ತನ್ನ ಕೆಲಸದಲ್ಲಿ ಚಟುವಟಿಕೆ ಉಳ್ಳವನು ನೋಡು, ಅವನು ರಾಜನ ಮುಂದೆ ಎತ್ಕೊಳ್ತಾನೆ, ನೀಚನ ಮುಂದೆ ಎತ್ಕೊಳ್ಳೋದಿಲ್ಲ ಅಂತ. உங்க வேலை நீங்க உண்மையா நீங்க இருந்தீங்கன்னா உங்க ಫ್ರೆಂಡ್ಸ್ எல்லாம் ராஜாக்களா இருப்பாங்க. ನಿಮ್ಮ ಕೆಲಸದಲ್ಲಿ ನೀವು ನಿಯತ್ತಾಗಿ ಮಾಡೋದಾದ್ರೆ, ನಂಬಿಕೆಯಿಂದ ನೀವು ಮಾಡೋದಾದ್ರೆ ನಿಮ್ಮ ಸ್ನೇಹಿತರು ರಾಜರಂತ ಸ್ನೇಹಿತರು ನಿಮಗೆ ಇರ್ತಾರೆ. வருவாங்க பாருங்க, தி பெஸ்ட் ஊழியக்காரங்க இங்க வந்து நிப்பாங்க. ಒಳ್ಳೆ ಸೇವಕರು ಇಲ್ಲಿ ಬಂದು ನಿಲ್ತಾರೆ. நான் கூப்பிட முடியுமா அப்படின்றவங்க வந்து நிப்பாங்க. ನಾವು ಅವ್ರನ್ನ ಕರೆಯೋದಕ್ಕಾಗುತ್ತಾ ನಮ್ಮ ಸೇವೆಯಲ್ಲಿ ஆண்டவர் கனெக்ட் பண்ணுவாரு. ಬರ್ತಾರೆ. ஹalleluya. ದೇವರು ಕನೆಕ್ಟ್ ಮಾಡ್ತಾರೆ. அப்போ அதே போல தான் உங்க அதனால தான் ஆண்டவர் ஏன் தேட சொல்றோம், ಜೆಬಿಗೆದೋ ಅಯ್ಯೋ ಬೈಬಲ್ ಓದ್ಬೇಕಾ ಪ್ರೇ ಮಾಡ್ಬೇಕಂತಂದ್ರೆ ಕೆಲಸ ಅಯ್ಯೋ ಅಂತಿರ್ತೀರಾ, ಮನೆ ಅಯ್ಯೋ, ಹೆಂಡತಿ ಅಯ್ಯೋ, ಮಕ್ಕಳು ಅಯ್ಯೋ, ಇದೆ ಅಯ್ಯೋ, ಇಲ್ಲ ಅಯ್ಯೋ ಅಂದ್ರೆ ಅದೆಲ್ಲ ಅಯ್ಯೋನೆ. ಇದು 100% ಸತ್ಯ. ಅಯ್ಯೋ ಇದೊಂದು ನಮ್ಮ ಮನೆಯವ್ರ ನೆಮ್ಮದಿ ಸೇರಿಲ್ಲ, ಅದಕ್ಕೆ ಬ್ರದರ್ ಕುಡಿತಾ ಇದ್ದೀನಿ, ಮನೆ ಸಮಾಧಾನ ಇಲ್ಲ. ಯಾಕೆ ಕುಡಿತಾರೆ, ಯಾಕೆ ಮನೆಗೆ ಬರಲ್ಲ, ಅಯ್ಯೋ ತಲೆ ತಿಂತಾಳಪ್ಪ, ಅದಕ್ಕೆ ಗಂಡಸಲ್ಲ ಅಂದ್ರೆ ಲೇಟಾಗಿ ಹೋಗೋದು. ನೀವು ಆಗಲ್ಲ, ಅರ್ಥ ಆಗ್ತಿದ್ಯಾ? ಮನೆನೇ ಸ್ವರ್ಗ ಅಂತಾರೆ, ಮನೆ ನರ್ಕ ಆಗ್ಬಿಟ್ರೆ ಬಾರು ಪಬ್ಬೆಲ್ಲ ಸ್ವರ್ಗ ಆಗ್ಬಿಟ್ಟಿದೆ ಅನೇಕರಿಗೆ. இதெல்லாம் வாழ்க்கை தெரிஞ்சுக்கணும். ஏன்னா ஆண்டவர் தான் உங்களுக்கு ஐடியாஸ் கொடுக்கணும். ದೇವರೇನೇ ನಿಮಗೆ ಐಡಿಯಾ ಕೊಡ್ಬೇಕು. நாளைக்கு எந்த ஃப்ரெண்டு மாறிடுவான், ನಾಳೆ ಯಾವ ಸ್ನೇಹಿತ ಕೂಡ ಬದಲಾಗ್ತಾರೆ. தானியேல் புஸ்தகத்துல ராஜாவே சோறு கொடுத்தவனே கத்தி எடுக்கிறான் அழிக்கிறதுக்கு. ದಾನಿಯೇಲ್ ನೋಡೋದಾದ್ರೆ ಊಟ ಕೊಟ್ಟವನೇ ಕತ್ತಿ ಎತ್ಕೊಳ್ತಾನೆ ನಾಶ ಮಾಡೋದಕ್ಕೆ. ಕರಿயும் ಬೀரும் பிராந்தி எல்லாம் கொடுத்தான். ಎಲ್ಲ ಮಟನ್ ಮಾಂಸ ಆಹಾರ ಎಲ್ಲವನ್ನ ಕೊಟ್ಟ. அதான் சொல்றேன், நல்ல சாப்பாடு கொடுக்குறாங்க, நல்ல ಫ್ರೆಂಡ್ ಕಷ್ಟ இருப்பா அப்படின்னு நினைச்சுக்காதீங்க, எப்பவும் ಸತ್ವ சொல்ல முடியாது. ಅದರಿಂದ ಒಳ್ಳೆ ಊಟ ಕೊಡಿಸ್ತಾನೆ, ಒಳ್ಳೆ ನನ್ನ ಎಂಜಾಯ್ ಮಾಡಿಸ್ತಾನೆ ಅಂತ ನೀವು ನೆನೆಸ್ಬೇಡಿ. ಯಾವಾಗ ಅವ್ನು ತಿರುಗಿ ಬೀಳ್ತಾನೋ ಅವ್ನಿಗೆ ಗೊತ್ತಿಲ್ಲ. திடீர்னு பார்த்தா அவனுக்கு ஒரு கனவு வந்துச்சு. ದಿಢೀರಂತ ಅವನಿಗೆ ಕನಸು ಬರ್ತದೆ. ರೂಲ್ಸ್ போட்டான், இந்த கனவு நீங்களே சொல்லணும், நீங்களே ಅರ್ಥ சொல்லணும், இல்லனா வெட்றா ಎಲ್ಲ ತಲೆயும். ರಾಜ ಹೇಳ್ತಾನೆ, ಈ ಕನಸಿನ ಏನಂತ ನೀವೇ ಹೇಳ್ಬೇಕು, ಕನಸಿನ ಅರ್ಥನೂ ನೀವೇ ಹೇಳ್ಬೇಕು, ಇಲ್ಲ ಅಂತಂದ್ರೆ ಎಲ್ಲರ ತಲೆನೂ ಕತ್ತರಿಸ್ರಿ ಅಂತ. ದಾನಿಯೇಲ್ ಪಾಸ್ಟರ್ ಅಲ್ಲ, ದಾನಿಯೇಲ್ ಬಂದು ಸೇವೆ ಮಾಡುವನಲ್ಲ, ஒரு ರಾಜಾಂಗದಲ್ಲಿ ವೇಲೆ ಸೇರ ஒரு ಮನುಷ್ಯன். ಅವನು ಆ ರಾಜಸ್ಥಾನದಲ್ಲಿ ಅವನು ಕೆಲಸ ಮಾಡುವ ಒಂದು ವ್ಯಕ್ತಿ. 3 நேரம் ஜெபிக்கிற மனுஷன். ಅವನು 3 ಬಾರಿ ದಿನಕ್ಕೆ ಪ್ರಾರ್ಥಿಸುವಂತ ದೇವನೋடு நடக்கிற ಮನುಷ್ಯ, ದೇವರೊಂದಿಗೆ ನಡೆಯುವಂತ ಮನುಷ್ಯ. எனக்கு ஒரு நாள் டைம் கொடுங்க போதும். ಆಗ ದಾನಿಯೇಲ್ ಹೇಳ್ತಾನೆ, ನನಗೆ ಒಂದು ದಿನ ಸಮಯ ಕೊಡ್ರಿ. அவன் என்ன பண்ணா, ಏನ್ ಮಾಡ್ದ, எப்படியாவது ஊருட்டு ஓடில எங்க எஸ்கேப் ஆமே ದಾರಿಯಲ್ಲಿ ನೋಡು ನೈಟ್ ಓಡಕ್ ಬಿಡೋಣ அந்த பிளான் பண்ணல. ಅವನು ಆ ರೀತಿ ಪ್ಲಾನ್ ಮಾಡ್ಲಿಲ್ಲ, ஜெபம் பண்றான், ಹೋಗಿ ಪ್ರಾರ್ಥಿಸ್ತಾನೆ. ஆண்டவரே இந்த ப்ராப்ளம் இப்ப என் முன்னாடி நிக்குது, ದೇವರೇ ಈ ಸಮಸ್ಯೆ ನನ್ನ ಮುಂದೆ ಈಗ ನಿಂತಿದೆ. இப்போ அவன் ப்ராப்ளம் சால்வ் பண்ணனால தான் ಅವನು ಆ ಸಮಸ್ಯೆಯನ್ನ ಪರಿಹಾರ இப்போ ಮಾಡಿದ್ದಾನೆ. உனக்கு ப்ரமோஷன் வந்துச்சு. ಈಗ ಅವನಿಗೆ ಪ್ರಮೋಷನ್ ಕೊಡಲ್ಪಟ್ಟಿತು. அதே மாதிரி தான் உங்க ப்ரமோஷன், ಹಾಗೇನೆ ನಿಮಗೆ ಪ್ರಮೋಷನ್ ಹೆಂಗ್ உங்க ಬರ್ತದೆ, ಭಕ್ತಿயில இல்ல, ನೀವು ಭಕ್ತಿಯಾಗಿರೋದ್ರಿಂದ ಅಲ್ಲ, ನೀವು ದೇವರನ್ನ ತಿಳಿಯುವುದರಲ್ಲಿ ಬೆಳೆಯುವುದರಲ್ಲೇ ಇರೋದು. ಆಮೆನ್, ஹalleluya. ஹalleluya. அப்ப அரிய பெரிய பெரிய ப்ராப்ளம்ஸ் எல்லாம் வரும். ನೀವು ದೇವರನ್ನ ತಿಳಿತಾ ದೊಡ್ಡ ದೊಡ್ಡ ಸಮಸ್ಯೆಗಳು ಬರ್ತದೆ, ಈಸಿಯಾಗಿ ಸಾಲ್ವ್ பண்ணுவீங்க, ಈಸಿಯಾಗಿ ಬಗೆಹರಿಸ್ತೀರಿ. ಏನಿಲ್ಲಪ್ಪ ಇದೆಲ್ಲ ಈಸಿಯಾಗಿ ಎತ್ಬಿಡ್ಬೋದು. அந்த வார்த்தை ಅನೇಕ ಧೈರ್ಯದ கொடுக்கும். ಆ ಮಾತೆ ಏನಿಲ್ಲಪ್ಪ ಇದು ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತೀವಲ್ಲ, ಆ ಮಾತೆ ಇನ್ನು ಅನೇಕರಿಗೆ ಧೈರ್ಯವನ್ನ ಕೊಡ್ತದೆ. இந்த வாழ்க்கை உங்களுக்கு ரொம்ப என்ஜாய் பண்ணுவீங்க. ಈ ಜೀವಿತವನ್ನ ನೀವು ಎಂಜಾಯ್ ಮಾಡ್ತೀರಿ. நல்ல ಫ್ರೆಂಡ್ಸ್ எல்லாம் உங்களை ಕನೆಕ್ಟ್ பண்ண வைப்பாங்க. ಒಳ್ಳೊಳ್ಳೆ ಸ್ನೇಹಿತರನ್ನ ದೇವರು ಕನೆಕ್ಟ್ ಮಾಡ್ತಾರೆ. ಆಮೆನ್, ಆಮೆನ್, ஹalleluya, ஹalleluya. இந்த
இந்த டிசம்பர் மாதம் ಈ ಡಿಸೆಂಬರ್ ತಿಂಗಳಲ್ಲಿ நிறைய மெசேஜ் என் உள்ளத்துல ஓடிட்டே இருந்துச்சு. ஆனா ஒரு காரியம் காலையில என் இதயத்துல ஆழமா பதிந்த ஒரு வார்த்தை நான் சொல்லி சில காரியங்கள் சொல்லணும்னு விரும்புறேன். ಅನೇಕ ವಿಷಯ ನನ್ನ ಹೃದಯದಲ್ಲಿ ಓಡ್ತಾ ಇತ್ತು, ಆದ್ರೆ ಒಂದು ವಿಷಯ ನನ್ನ ಹೃದಯದಲ್ಲಿ ಆಳವಾಗಿ ಬಂದಿದ್ರಿಂದ ಅದನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ. யோவேல் 2ஆம் அதிகாரம் ಯೋವೇಲ್ 2ನೇ ಅಧ್ಯಾಯದಲ್ಲಿ இந்த டிசம்பர் மாதம் இதுதான் வாக்குத்தத்தம். ಈ ಡಿಸೆಂಬರ್ ಅಲ್ಲಿ ಇದೇನೆ ವಾಗ್ದಾನ. God of restoration. ದೇವರು ಎಲ್ಲವನ್ನು ತಿರುಗಿಸಿ ಕೊಡುವವ. நீங்க எதையெல்லாம் எழுதீர்களோ, ನೀವು ಯಾವುದನ್ನೆಲ್ಲ ಕಳ್ಕೊಂಡಿದ್ದೀರೋ, இந்த மாதம் ஆண்டவர் திருப்பி கொடுக்கிற ಈ மாதம். ತಿಂಗಳಲ್ಲಿ ದೇವರು ಅದನ್ನ ವಾಪಸ್ ಕೊಡ್ತಾ ಇದ್ದಾರೆ. எதையெல்லாம் நீங்க எழுதீர்களோ, ಯಾವುದನ್ನೆಲ್ಲ ನೀವು ಕಳ್ಕೊಂಡಿದ್ದೀರೋ. இந்த யோவேல் புஸ்தகம் பாத்தீங்கன்னா, ಈ ಯೋವೇಲ್ ಪುಸ್ತಕದಲ್ಲಿ ನೀವು ನೋಡುವುದಾದ್ರೆ பாருங்க, இந்த உபவாசம் அப்படின்னு சொல்றாங்க இல்லையா, ஃபாஸ்டிங் அப்படின்னு. ಉಪವಾಸ ಮಾಡೋದಂತ ಹೇಳ್ತಾರಲ್ವಾ, உண்மையில யார் ஃபாஸ்டிங் பண்ண தெரியுமா? ನಿಜವಾಗ್ಲೂ ಯಾರು ಫಾಸ್ಟಿಂಗ್ ಮಾಡೋದಂದ್ರೆ பாவத்துல இருக்கவங்க தான் ஃபாஸ்டிங் பண்ணணும். ಪಾಪದಲ್ಲಿ ಯಾರು ಇರ್ತಾರೋ ಅವರೇನೆ ಫಾಸ್ಟಿಂಗ್ நீங்க ಮಾಡೋದು. பாவத்துல அடிக்ட் ஆயிருந்தீங்கன்னா நீங்க ஃபாஸ்டிங் பண்ணி தான் வெளியே வரணும். ஏன்னா யோவேல் புஸ்தகம் மனம் திரும்பி உபவாசம் இரு, அதுதான் பைபிள் சொல்லுது. பாவிகளுக்கு தான் உபவாசம். ನೀವು ಪಾಪದಿಂದ ಹೊರ ಬರ್ಬೇಕಂದ್ರೆ ನೀವು ಉಪವಾಸ ಮಾಡಿದ್ರೆ ಮಾತ್ರನೇ ಆ ಪಾಪದ ಬಂಧನದಿಂದ ನೀವು ಹೊರ ಬರೋದಕ್ಕಾಗ್ತದೆ, ಇಲ್ಲ ಅಂತಂದ್ರೆ ಇಲ್ಲ. ஏன்னா ಅದರಿಂದ ಯೋವೇಲ್ ಪುಸ್ತಕದಲ್ಲಿ ಹೇಳ್ತದೆ ನೀವು ಉಪವಾಸ ಮಾಡಿ ಮನ ತಿರುಗಿದ್ರೆ ಅಂತ. அதனால நிறைய பேர் தப்பா நினைக்கிறாங்க. யோவேல் புஸ்தகம் என்னது, மூணு அதிகாரம் அவ்வளவுதான். ಅದರಿಂದ ಈ ಯೋವೇಲ್ ಪುಸ್ತಕ 3 ಅಧ್ಯಾಯ ಮಾತ್ರ ಇದೆ. ನೋಡಿ 12వ ವಚನ சொல்லுது, ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿ ಅಳಿರಿ ಗೋಳಾಡಿರಿ. ಯೋವೇಲ್ 2ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ ಹೇಳ್ತದೆ. ಆಮೇನ್. உபவாசம் யாருக்கு? ಯಾರು ಉಪವಾಸ ಮಾಡ್ರಿ ಅಂತ ಹೇಳ್ತಾ ಇದೆ. 3 விதமான ஃபாஸ்டிங் இருக்குது. 3 ರೀತಿ ಫಾಸ್ಟಿಂಗ್ ಇದೆ. ಫಸ್ಟ್ ஃபாஸ்டிங் என்ன தெரியுங்களா? ಮೊದಲನೇದೇನಂದ್ರೆ இந்த பாவத்திற்கவங்க ஃபாஸ்டிங் பண்ணே ஆகும். ಪಾಪದಲ್ಲಿ ಇರುವವರು ಅವರು ಉಪವಾಸ ಮಾಡ್ಲೇಬೇಕು. ஏன்னா பாவம் என்பது பிசாசுக்கு நீங்க வாசல் திறந்துட்டீங்க, எப்ப வேணா வந்துருவாங்க. ಪಾಪ ಎಂಬುದು ಸೈತಾನನಿಗೆ ಬಾಗಿಲು ತೆಗೆದ ಹಾಗೆ, ಅದರಿಂದ ಅವನು ಯಾವಾಗ ಬೇಕಾದ್ರೂ ಒಳಗಡೆ ಬರ್ತಾನೆ. ரொம்ப டேஞ்சர். ಅದು ಬಹಳ ಡೇಂಜರ್. எப்ப வேணா அடிச்சிருவான் வந்து. ಯಾವಾಗ ಬೇಕಾದ್ರೂ ಒಳಗಡೆ ನುಗ್ಗಿ ಹಾಳು ಮಾಡ್ತಾನೆ. கிருபை பாதுகாக்குது. ದೇವರ ಕೃಪೆ ನಮ್ಮನ್ನ ಕಾಯ್ತಾನೆ ಇದೆ. ரெண்டாவது ஃபாஸ்டிங் இருக்குது என்னன்னா, 2ನೇ ಉಪವಾಸ ಏನಂದ್ರೆ வார்த்தையின் வெளிச்சம் எனக்கு வேணும் அப்படின்னு ஃபாஸ்ட் பண்ணி உட்காருது. ವಾಕ್ಯದ ಬೆಳಕು ಪ್ರಕಟಣೆಗಳು ನನಗೆ ಬೇಕು ಅಂತ ಹೇಳಿ ನಾವು ಉಪವಾಸವಾಗಿ ದೇವರ ಸಮ್ಮುಖದಲ್ಲಿ ಕೂರುವಂತದ್ದು. 2022ல இந்த ஃபைனான்ஸ் குறித்து ஒரு டைம் ஃபாஸ்டிங் எத்தனையோ நாட்கள் இருந்திருக்கிறான், எனக்கே தெரியல. ஆனா சாப்பாட மறந்துருக்கிறேன். அது தெரியணும் என்ன சொல்லுது ஃபைனான்ஸ் பத்தி, ப்ராஸ்பரிட்டி பத்தி என்ன சொல்லுது, அது ஃபுல்லா டெப்தா உட்காந்துட்டேன். 2022ನೇ ಇಸ್ವಿಲಿ ಫೈನಾನ್ಸ್ ಕುರಿತಾಗಿ ದೇವರು ಏನ್ ಹೇಳ್ತಾರೆ, ಆ ಪ್ರಕಟಣೆ ಏನು, ಅದ್ರ ಸತ್ಯ ಏನು ಅಂತ ಹೇಳಿ ಅದು ಎಷ್ಟೋ ದಿನ ಅದನ್ನ ತಿಳ್ಕೊಳ್ಳೋದಕ್ಕಾಗಿ ಉಪವಾಸವಾಗಿ ನಾನು ಕುತ್ಕೊಂಡ್ಬಿಟ್ಟೆ. இப்ப கூட சில புக்ஸ் எல்லாம் எடுத்தா ஃபாஸ்டிங் தான் உட்காருவேன். ஏன்னா ஆண்டவரே ஏதோ சொல்ல வரீங்க, நான் அதை புரிஞ்சுக்கணும், அந்த லைட் வரணும், அப்பதான் அது வேலை செய்யும். ಇವಾಗೂ ಕೂಡ ಯಾವ್ದಾದ್ರು ಬುಕ್ ಸಿಕ್ಕಿದ್ರೆ ನಾನು ಕುತ್ಕೊಳ್ತೇನೆ, ದೇವ್ರೆ ಏನೋ ಒಂದು ಪ್ರಕಟಣೆ ಬೇಕು, ಯಾವ್ದೋ ಒಂದು ಕನ್ಕ್ಲೂಷನ್ ನನಗೆ ಬೇಕು ಅಂತ ಹೇಳಿ ದೇವ್ರ ಸಮ್ಮುಖದಲ್ಲಿ ನಾನು ಕುತ್ಕೊಂಡ್ಬಿಡ್ತೇನೆ, ಊಟನೇ ಮರ್ತೋಗುತ್ತೆ. இப்போ யூடியூப்ல உங்களுக்கு இது டைட்ஸ் குறித்து, ஃபைனான்ஸ் குறித்து, யோஹான் சுவிசேஷம் குறித்து, எவ்வளவு சங்கீதம் இருக்கு. எப்ப ஃபாஸ்டிங் இருந்தா ஒரு 4 மெசேஜ் உட்காந்து சும்மா உட்காந்து கேளுங்க போதும். ನೋಡಿ ಯೂಟ್ಯೂಬ್ ಅಲ್ಲಿ ನಮ್ಮ ಚಾನೆಲ್ ಅಲ್ಲೇ ತೈತ್ ಬಗ್ಗೆ ಇದೆ, ಯೋಹಾನ್ ಬಗ್ಗೆ ಇದೆ. ಹಾಗಾಗಿ ಅನೇಕ ಸಂದೇಶಗಳು ಅದರಲ್ಲಿ ಇರೋದ್ರಿಂದ ಒಂದು 4 ಮೆಸೇಜ್ ಅನ್ನ ಕೇಳೋದಕ್ಕೆ ಊಟ ಬಿಟ್ಬಿಟ್ಟು 4 ಮೆಸೇಜ್ ಮಧ್ಯಾಹ್ನ ಆಗ್ಬಿಡುತ್ತೆ. 4 ಮೆಸೇಜ್ ನೀವು ಕೇಳಕ್ಕೆ ಹಾಫ್ ಡೇ ಫಾಸ್ಟಿಂಗ್ ಮುಗೀತು. ಅರ್ಧ ದಿನ ಇನ್ನೂ ಹೇಳಕ್ ಬರ್ತಾ ಇದ್ರೆ ದೇವ್ರೆ, ಅದ್ರ ಬೆಳಕ್ ನನಗೆ ಕೊಡಿ. ಬೆಳಕ್ ಬಂದ್ಬಿಟ್ರೆ ಕತ್ತಲೆಗಳು ಬಿಟ್ಟು ಹೋಗ್ಬಿಡುತ್ತೆ. ಆಮೆನ್. அப்ப அந்த ஒளி வந்துச்சுன்னா அந்த இருட்டு விட்டு போயிடுது. ಆ ಬೆಳಕು ಬಂದ್ರೆ ಆ ಕತ್ತಲೆ ಅನ್ನೋದು ಇರೋದಿಲ್ಲ, ಅದು ಹೊರಟೋಗ್ತದೆ. 3வது ஃபாஸ்டிங் எதுக்குன்னா, 3ನೇದು ಫಾಸ್ಟಿಂಗ್ ಏನಂದ್ರೆ அவரோட நேர செலவு பண்ணணும். ನಾನು டைம் கிடைக்க மாட்டேங்குது, அதனால எல்லாமே ஒதுக்கி வச்சு நல்லா அவரோட ஆராதனை பண்ணி நல்ல நன்றி சொல்லி என்னெல்லாம் நன்மை செய்தாரோ அதெல்லாம் திரும்பி பார்த்து அவருக்கு நன்றி சொல்லுகிற ஒரு நேரம். ನನಗೆ ಸಮಯ ಸಿಗ್ತಾ ಇಲ್ಲ, ಅದರಿಂದ ನಾನು ಅವರೊಂದಿಗೆ ಕಳೆಯೋದಕ್ಕಾಗಿ ಎಲ್ಲವನ್ನ ತಳ್ಳಿಟ್ಟು, ಎಲ್ಲ ವಿಷಯಗಳನ್ನ ತಳ್ಳಿಟ್ಟು ಅವರೊಂದಿಗೆ ಆರಾಧಿಸಿ ವಾಕ್ಯವನ್ನ ಓದಿ ಅವ್ರ ಜೊತೆ ಬೆರೆಯುವಂತ ಸಮಯ ಇದ್ದಿಲ್ಲ, ಅದೊಂದು ಉಪವಾಸ. அதனால சனிக்கிழமை நான் என்ன பண்றேன்னா இந்த 3வது ஃபாஸ்டிங் தான் நான் பண்றேன். ಈ ಶನಿವಾರದಲ್ಲಿ ಈ 3ನೇ ಫಾಸ್ಟಿಂಗ್ ನಾನು ಮಾಡ್ತೀನಿ. இடையில சில ஃபாஸ்டிங் பண்ணுவேன். அது எதுக்குன்னா சில வசனங்கள்
புஸ்தகங்களை அறிந்து கொடுத்ததுக்காக ஃபாஸ்டிங். ಮಧ್ಯದಲ್ಲೂ ಕೂಡ ನಾನು ಉಪವಾಸ ಮಾಡ್ತೇನೆ. ಏನಕ್ಕೆ ಅಂತಂದ್ರೆ ವಾಕ್ಯವನ್ನ ಸತ್ಯವನ್ನ ತಿಳ್ಕೊಳ್ಳೋದಕ್ಕಾಗಿ ನಾನು ಮಾಡ್ತೇನೆ. ஆனா சனிக்கிழமை எதுக்கு ஃபாஸ்டிங் இருப்பேன் அப்படின்னா, ಶನಿವಾರ ದಿನ ನಾನು ಫಾಸ್ಟಿಂಗ್ ಇರ್ತೇನೆ. ಏನಕ್ಕಂದ್ರೆ என்னெல்லாம் கனவு கொடுத்தாரு, ಏನೆಲ್ಲ ಕನ್ಸನ್ನ ಕೊಟ್ರು, எவ்வளெல்லாம் நன்மை செஞ்சாரு, ಏನೆಲ್ಲ ನನಗೆ ಉಪಕಾರ ಮಾಡಿದ್ದಾರೆ, நல்லா வர்ஷிப் பண்ணி ಅದ್ ಚೆನ್ನಾಗಿ ದೇವ್ರನ್ನ நல்லா ಸ್ತುತಿಸಿ ಆರಾಧಿಸಿ ஏதாவது ஒரு புஸ்தகத்தை எடுத்து தியானம் பண்ணி ಯಾವ್ದಾದ್ರು ಒಂದು ಪುಸ್ತಕವನ್ನ ತೆಗೆದು டைரிகள்லாம் எடுத்து எழுதிட்டே இருப்பேன். தேங்க்யூ லார்ட், இது இவ்வளவுலாம் நடத்துனீங்களே, நன்றி நன்றி நன்றி, தேங்க்ஸ் கிவிங். அவ்வளவுதான். ಡೈರಿಯಲ್ಲಿ ಎಲ್ಲ ಬರ್ದಿರ್ತೇನೆ ದೇವ್ರೇನೆಲ್ಲ ಮಾಡಿರ್ತಾರೆ, ಅದನ್ನೆಲ್ಲ ತೆಗೆದು ನಾನು ದೇವರಿಗೆ ಕೃತಜ್ಞತೆಗಳನ್ನ ಹೇಳ್ತೀನಿ. ದೇವ್ರೆ ಥ್ಯಾಂಕ್ಸ್ ದೇವ್ರೆ, ಈ ತರ ಎಲ್ಲ ನೀವು ಮಾಡಿದಿರ ದೇವ್ರೆ ಅಂತೇಳಿ ಅವರಿಗೆ ಥ್ಯಾಂಕ್ಸ್ இந்த ಹೇಳುವಂತದ್ದು. ஜனவரி இருந்து இந்த டிசம்பர் மட்டும் என்னெல்லாம் ஆண்டு என்ன வழி நடத்தினார் அதெல்லாம் டைரி பார்த்து பார்த்து தேங்க்யூ லார்ட், தேங்க்யூ லார்ட், நல்ல ஒரு பாட்டை வர்ஷிப் போட்டு விட்டு நான் நன்றி சொல்ல அப்படியே அவர் கூட நல்லா பிரசன்னமா இருந்துருவேன். அவ்வளவுதான். ಒಂದು ಹಾಡನ್ನ ಆರಾಧನೆ ಗೀತೆಯನ್ನ ಹಾಕ್ಬಿಟ್ಟು ನನ್ಗೆ ಈ ಜನವರಿಯಿಂದ ಡಿಸೆಂಬರ್ ವರೆಗೆ ಏನೆಲ್ಲ ಉಪಕಾರ ಮಾಡಿದ್ರೋ ಅದನ್ನೆಲ್ಲ ಓದಿ ನೆನ್ಸ್ಕೊಂಡು ದೇವ್ರಿಗೆ ಹಾಗೆ ನಾನು ಸ್ತುತಿ ಮಾಡಿ ಆರಾಧಿಸ್ತಾ ಇರ್ತಾನೆ. ஏன்னா பைபிள் சொல்லுது, ಬೈಬಲ್ ಹೇಳ್ತದೆ, அப்போ ஒரு மனுஷன் ஆண்டரோட மனம் திரும்பும் பொழுது ಒಬ್ಬ ಮನುಷ್ಯನು ದೇವರ ಕಡೆ ಮನ ತಿರುಗಿ ಬರುವಾಗ அந்த ப்ராமிஸ் எவ்வளவு நல்லா அற்புதமா இருக்கு பாருங்க. ಈ ವಾಗ್ದಾನ ಎಷ್ಟು ಚೆನ್ನಾಗಿದೆ ನೋಡ್ರಿ. 25 ವಾಸಿಂಗ. ಅದ್ರಲ್ಲೇ 25ನೇ ವಾಕ್ಯವನ್ನ ನೋಡ್ರಿ. ಗುಂಪು ಮಿಡುತ್ತೆ, ಸಣ್ಣ ಮಿಡುತ್ತೆ, ದೊಡ್ಡ ಮಿಡುತ್ತೆ, ಚೂರು ಮಿಡುತ್ತೆ, ಅಂತೂ ನಾನ್ ನಿಮ್ಮ ಮೇಲೆ ಕಳಿಸಿ ನನ್ನ ದೊಡ್ಡ ದಂಡು ತಿಂದು ಬಿಟ್ಟ ವರ್ಷಗಳನ್ನ ನಿಮಗೆ ತಿರುಗಿಸಿ ಕೊಡುವೆನು. ತಮಿಳು ವಾಸಿಗೆ ಸತತ ಉಯರ್ತಿ. வெட்டுக்கிளி எல்லாம் சொல்லுங்க, வெட்டுக்கிளி, வெட்டுக்கிளி சொல்லுங்க, கேட்டர்பில்லர்ஸ், மிடுತ್ತೆ. ஆமென். அது என்ன பண்ணுமா? சாப்பிடுதான். ಅದು ಗಿಡದ ಮೇಲೆ ಕುತ್ಕೊಂಡ್ರೆ ಎಲ್ಲ ಎಲೆನೂ ತಿಂದಾಕ್ ಬಿಡ್ತದೆ. ನಿಮ್ ಸಮಯವನ್ನ ತಿಂತಾ ಇದೆ. ஹல்லேலூயா. ஹல்லேலூயா. உங்க ஏஜ் சாப்பிடுது. ನಿಮ್ಮ ಏಜ್ ಅನ್ನ ತಿಂದಿದೆ. உங்க ಆರೋಗ್ಯத்தை சாப்பிடுது. ನಿಮ್ಮ ಆರೋಗ್ಯವನ್ನ ತಿಂದಿದೆ. ಅದಾತ ಪ್ರಾಫಿಟ್ಸ್ என்ன பண்றாங்க? ಪ್ರವಾದಿಗಳು ಏನ್ ಮಾಡ್ತಾರೆ? ಸ್ನಾನಿಕನಾದ ಯೋಹಾನನು வெட்டுக்கிளியை சாப்பிட்டான். ಅದರಿಂದ ಸ್ನಾನಿಕನಾದ ಯೋಹೋವನು ಈ ಮಿಡತೆಗಳನ್ನ ತಿಂದನು. ಟೈಮ್ ಕಿಲ್ಲರ್ಗಳೇ ನಮ್ಮ சாப்பிடணும் ಯೇಸುವಿನ ನಾಮದಲ್ಲಿ. ನಮ್ಮ ಸಮಯವನ್ನ ಹಾಳು ಮಾಡೋದನ್ನ ನಾವು ನುಂಗಬೇಕಂತೆ. உங்க வாழ்க்கையில எதெல்லாம் பிசாசு அலை வைக்கிறானோ அதெல்லாம் நீங்க வந்து அழிப்பீங்க ಯೇಸುವಿನ ನಾಮದಲ್ಲಿ. ಸೈತಾನ ಏನೆಲ್ಲ ಆರಾಟ ಮಾಡ್ತಾ ಇದ್ದಾನೋ ಅದನ್ನೆಲ್ಲ ನೀವು ಅಳಿಸಿ ಹಾಕ್ತೀರಿ. ಯೋಹಾನ ಸ್ನಾನಿಕನು வெட்டுக்கிளிகளை சாப்பிட்டான். ಯೋಹಾನನು ಮಿಡತೆಗಳನ್ನ ತಿಂದನು. ಟೈಮ್ ಕಿಲ್ಲರ್ಗಳೇ ಸಾವಡಿಗೆ ಯೇಸುವಿನ ನಾಮದಲ್ಲಿ. ಅದರಿಂದ ಟೈಮ್ ಕಿಲ್ ಮಾಡೋದನ್ನ ನಾವು ಸಾಯಿಸಬೇಕು. ನಾಳೆ ಕವರ್ ಮಾಡೋ ಕೆಲಸನ 1 ಅವರಲ್ಲಿ ಮಾಡಬೇಕು. ಆಮೆನ್. ஹல்லேலூயா. அப்படிப்பட்ட அபிஷேகம் உங்க மேல வரும். அந்த அபிஷேக ನಿಮ್ಮ ಮೇಲೆ ಬರ್ತದೆ. நம்ம ஒரு சர்ச் கட்டணும்னா பட்டுன்னு அப்படி கட்டணும், அந்த மாதிரி தான் நமக்கு நடக்கணும். ನಮ್ಮ ಸಭೆ ಕಟ್ಟಬೇಕಂದ್ರೆ ಪಟ್ಟಂತ ಹಾಗೆ ನೆರವೇರುತ್ತೆ. ಆಳತೋಡು ಅದಕ್ಕೊಂದು 15 ದಿವಸ ಆಮೇನ್ ಬೆಡ್ ಹಾಕೋ ಆಮೇನ್ ಆಗಲ್ಲ, ಹೋಗೊಂದು ಬಿಲ್ಡಿಂಗ್ ತಗೊಂಡ್ಬಿಡ್ಬೇಕು. ಅದನ್ನ ಟೈಮ್ ಸೇವರ್ ಆಗ್ಬೇಕು ನಮ್ಗೆ. ಆಮೆನ್. ಟೈಮ್ ಸೇವ್ ಆಗ್ಬೇಕು. ಆಮೆನ್. ಇವಾಗ ಆಮೇನ್ ಒಂದು ಅಡಿಗೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಈಗ ಕ್ರಿಸ್ಮಸ್ ಗೆ ಅಡಿಗೆ ಮಾಡಿದ್ರೆ ಎಲ್ಲ ಬೇವತ್ ಬಿಟ್ಟಿರ್ತದೆ. ரெடிமேட் தந்துரு அஷ்டனே டைம் சேவர். ஆமென். ஹல்லேலூயா. ஹல்லேலூயா. புரிஞ்சா தரல நீங்களே துணி தச்சிருந்தீங்கன்னா அவமானிக்கலாம், போய் காசு கொடுக்குறோம், துணி வாங்கிடுறோம். ನೀವೇ ಕುತ್ಕೊಂಡು ಬಟ್ಟೆ ಹೊಲ್ಕೊಂಡು ಕುತ್ಕೊಂಡ್ರೆ ಗಂಟು ಕಟ್ಲೆ ಆಗ್ತದೆ. ಕಾಸಿದ್ರೆ ನೀವು ಹೋಗಿ. அப்போ இந்த டிசம்பர் மாதம், ಈ ಡಿಸೆಂಬರ್ ತಿಂಗಳು நிறைய பேருடைய வாழ்க்கையில வெட்டிகளெல்லாம் சாவ போகுது. ಅನೇಕರ ಜೀವಿತದಲ್ಲಿ ಈ ಸಮಯವನ್ನು ಹಾಳು ಮಾಡುವಂತದೆಲ್ಲ ಅಳಿಸಿ ಹೋಗ್ತದೆ. உங்க இருதயங்களில் ஆவியானவர் கிரியை செஞ்சிட்டு இருக்கு. ಯಾಕಂದ್ರೆ ಪವಿತ್ರ ಆತ್ಮನು ನಿಮ್ಮಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲ ಇನಿ ನಾನು ಆಂಡೋಗೆ ನೇರ ಕೊಡುಪೇನ್. ಇನ್ಮೇಲೆ ನನ್ನ ಸಮಯವನ್ನು ದೇವರಿಗೆ ಕೊಡ್ತೇನೆ. ಅವರ ಸಮ್ಮುಖದಲ್ಲಿ ನೇರத்தை ಕೊಡುಪೇನ್. ದೇವರ ಸಮ್ಮುಖದಲ್ಲಿ ನನ್ನ ಸಮಯ ಕೊಡ್ತೇನೆ. எப்போ உங்க உள்ளத்துல நீங்க தீர்மானம் பண்ணிட்டு இருக்கீங்களோ, ಯಾವಾಗ ನಿಮ್ಮ ಹೃದಯದಲ್ಲಿ ತೀರ್ಮಾನ ಮಾಡ್ತಾ ಇದ್ದೀರೋ, உங்க வாழ்க்கையில எதெல்லாம் வெட்டுக்கிளிகள் ஆமென் அழிச்சிச்சோ, ನಿಮ್ಮ ಜೀವಿತದಲ್ಲಿ ಯಾವುದೆಲ್ಲ ಟೈಮ್ ವೇಸ್ಟ್ ಮಾಡಿದ್ಯೋ, உங்க ஏஜ்களை வேஸ்ட் பண்ணிச்சோ, ನಿಮ್ಮ ಏಜ್ ಅನ್ನು ವ್ಯರ್ಥ ಮಾಡಿದ್ಯೋ, உங்க பணங்களை வேஸ்ட் பண்ணிச்சோ, ನಿಮ್ಮ ಹಣವನ್ನು ವ್ಯರ್ಥ ಮಾಡಿದ್ಯೋ, ಅದೆಲ್ಲ ರೆಸ್ಟೋರ್ ಆಗ ಹೋಗುತ್ತದೆ. ರೆಸ್ಟೋರ್ ಆಗ್ತದೆ. ಹತ್ತಿಗೆ ಬರುವಂತೆ ಯೌವನವನ್ನು ತಿರುಗಿ ಬರಮಾಡುವ ದೇವರು. ஹல்லேலூயா. ஹல்லேலூயா. இது ஒரு ப்ராஃபஸியா நீங்க எடுத்துக்கணும். ಇದನ್ನ ಒಂದು ಪ್ರವಾದನೆಯಾಗಿ ತೆಗೆದುಕೊಳ್ಳ್ರಿ. நிறைய பேருக்கு ஆண்டு என்ன ரெஸ்டோர் பண்ண போறாரு தெரியுமா? ಅನೇಕರಿಗೆ ಯಾವುದನ್ನ ತಿರುಗಿಸಿ ಕೊಡ್ತಾ ಇದ್ದಾರೆ ಗೊತ್ತಾ? ಸ್ಪಿರಿಚುವಲ್ ಲೈಫ್ ಇಸ್ ரெஸ்டோர் பண்ண போறாரு. ನಿಮ್ಮ ಸ್ಪಿರಿಚುವಲ್ ಲೈಫ್ ತಿರುಗಿ ಬರ್ತಾ ಇದೆ. ಅಯ್ಯೋ ನಾನು ಎಷ್ಟೆல்லாம் ಜಪಿச்சேன், ನಾನು ಹೆಂಗೆಲ್ಲ ಪ್ರಾರ್ಥಿಸಿದ್ದೆ, ಎಲ್ಲ ಊಳಿಯಂ பண்ணேன், ನಾನು ಹೆಂಗೆಲ್ಲ ಸೇವೆ ಮಾಡ್ತಾ ಇದ್ದೆ, ಎಲ್ಲ ಆಂಡು இப்பெல்லாம் ಅದು பண்ண முடியலையே, ಹೇಗೆಲ್ಲ ದೇವರನ್ನ ಹುಡುಕ್ತಾ ಇದ್ದೆ, ಇವಾಗ ಹುಡುಕಕ್ಕೆ ಆಗ್ತಾ ಇಲ್ವೇ, ಆಂಡು ಅದು ரெஸ்டோர் பண்ண போறாரு. ಅದನ್ನು ಕೂಡ ದೇವರು ತಿರುಗಿಸಿ ಕೊಡ್ತಾರೆ. அப்ப செய்ததை விட இப்போ இன்னும் அதிகமா செய்வீங்க நீ. ಆಗ ಮಾಡೋಕ್ಕಿಂತ ಈಗ ನೀವು ಇನ್ನೂ ಅಧಿಕವಾಗಿ ಮಾಡೋಣ. ಎಲ್ಲ ಸೋಂಗ ரெஸ்டோரேஷன், 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 ரெஸ்டோரேஷன். ஆமென். டைம் உங்களுக்கு நிறைய இருக்கும்.
ಇನ್ನು ನಿಮಗೆ ಅಧಿಕವಾದ ಸಮಯ ಇರ್ತದೆ. பாருங்க, பணம் டைம் ரெண்டுமே நீங்க பாத்தீங்கன்னா உங்களுக்கு டைம் தான் பெருசா நினைக்கணும், பணம் பெருசா நினைக்காதீங்க. ಹಣ ಮತ್ತೆ ಟೈಮ್ ಎರಡನ್ನೂ ನೀವು ಯಾವ್ದು ವ್ಯತ್ಯಾಸ ನೋಡೋದಾದ್ರೆ ನೀವು ಟೈಮ್ನೇ ವ್ಯಾಲ್ಯೂ ಮಾಡ್ಬೇಕು, ಹಣವನ್ನಲ್ಲ. நீங்க வயசாக ನಿಮಗೆ ವಯಸ್ಸಾಗ್ತಾ உங்களுக்கு டைம் இருக்காது, ನಿಮಗೆ ಟೈಮ್ ಇರೋದಿಲ್ಲ, நல்ல பணம் இருக்கும், ಒಳ್ಳೆ ಹಣ ಇರ್ತದೆ. ஆனா டைம் தான் ரொம்ப விலையேற பெற்றது. ಆದ್ರೆ ಟೈಮ್ ಅನ್ನೋದು ಬಹಳ ವ್ಯಾಲ್ಯೂ ಉಳ್ಳದ್ದು. டைம் வேஸ்ட் பண்ணிக்காதீங்க. ಅದರಿಂದ ನಿಮ್ಮ ಟೈಮ್ ವೇಸ್ಟ್ ಮಾಡಬೇಡಿ. நிறைய அப்புறமா உங்களுக்கு நிறைய டைம் கிடைச்சாலும் நிறைய பேருக்கு நிறைய டைம் கிடைக்கும், ஆனா பணம் கிடைக்காது. ಕೊನೆದಾಗಿ ಅನೇಕರಿಗೆ ಒಳ್ಳೆ ಸಮಯ ಸಿಗ್ತದೆ, ಹಣ ಇರೋದಿಲ್ಲ. நல்ல சாதனை பண்ணுவோம், கேளுங்க உங்களுக்கு என்ன வேணும்னு கேட்டுங்க, சொல்லுவாங்க உங்களுக்கு டைம் வேணும்னு சொல்லுவாங்க. ನೀವು ಸಾಧನೆ ಮಾಡಿದವ್ರನ್ನ ಕೇಳ್ರಿ, ನಿಮ್ಗೆ ಏನ್ ಬೇಕು ಅಂತಂದ್ರೆ ನನಗೆ ಮತ್ತೆ ಆ ಏಜ್ ಬೇಕು, ಸಮಯ ಬೇಕು ಅಂತ ಕೇಳ್ತಾರೆ. ಬಡವರಿಗೆ ಜಾಸ್ತಿ ಟೈಮ್ ಇದೆ, ಶ್ರೀಮಂತರಿಗೆ ಟೈಮ್ ಇಲ್ಲ. ಅರ್ಥ ಆಗಿಲ್ಲ. ಅಲ್ಲೆಲೂಯಾ. ಬಡವರಿಗೆ ಬಹಳ ಟೈಮ್ ಇದೆ, ಆರಾಮಾಗಿ 10 ಗಂಟೆ 12 ಮಲಗಿ ಎದ್ದು ಊಟ ಗಿಡಮ ತಿರುಗಿ ಹಾಗೆ ಮಲ್ಕೊಂಡು ಆಮೇಲೆ ಹೀಗೆ ಕಾಳ ಕಳೀತಿರ್ತಾರೆ. ಟೈಮ್ ಜಾಸ್ತಿ ಇದೆ ಅವ್ರಿಗೆ, ಯಾಕಂದ್ರೆ ಬೇರೆ ಕೆಲಸ ಇಲ್ಲ ಅವ್ರಿಗೆ. ಶ್ರೀಮಂತರು ನೋಡಿ ಬಿಸಿ ಆಗಿರ್ತಾರೆ, ದೊಡ್ಡ ಸಾಧನೆ ಮಾಡಿದವ್ರು ನೋಡಿ. புரியுதுங்களா? சோ பிசாசுடைய வேலை என்ன தெரியுங்களா? சைத்தான் ಕೆಲಸ ಏನ್ ಗೊತ್ತಾ? ಟೈಮ್ ಅಳಿಚಿಟಾ, ನಿಮ್ ಟೈಮ್ ಅಳಿಸ್ಬಿಟ್ರೆ ಹಣ ಕೊಡ್ತಾನೆ, ಹಣ ಕೊಡ್ತಾನೆ, ಆனா பணம் உங்களுக்கு ಸೇವ್ பண்ணாது. ಆದ್ರೆ ಆ ಹಣ ನಿಮ್ಮನ್ನ ಸೇವ್ ಮಾಡೋದಿಲ್ಲ. அதனால இயேசுவின் நாமத்தினால, ಯೇಸುವಿನ ನಾಮದಲ್ಲಿ இந்த டிசம்பர் மாதம், ಈ ಡಿಸೆಂಬರ್ ತಿಂಗಳು, ಆಮೆನ್, இந்த ஏதாவது ஒரு ஃபாஸ்டிங் நீங்க பிடிச்சுக்கங்க. ಅದರಿಂದ ಈ ರೀತಿ ಯಾವ್ದಾದ್ರು ಒಂದು ಫಾಸ್ಟಿಂಗ್ ನೀವು ಮಾಡ್ರಿ. ஒரு டைம் ஒரு half day ஏதாவது ஒரு ஃபாஸ்டிங் எடுங்க இந்த டிசம்பர் மாதம் முழுதுமா. ಒಂದೊತ್ತು ಊಟ ಬಿಟ್ಟು ಒಂದು ಯಾವ್ದಾದ್ರು ಈ ರೀತಿಯಾದ ಒಂದು ಫಾಸ್ಟಿಂಗ್ ಮಾಡ್ರಿ. இல்ல சாப்பிடறதுக்கு விட முடியல, ಗ್ಯಾಸ್ಟ್ರಿಕ್ இருக்குது, எனக்கு ಶುಗರ್ இருக்குது அப்படின்றவங்க, ಇಲ್ಲ ಗ್ಯಾಸ್ಟ್ರಿಕ್ ಇದೆ, ಶುಗರ್ ಇದೆ, ನನಗೆ ಊಟ ಬಿಡೋದಕ್ಕಾಗಲ್ಲ ಅನ್ನೋದಾದ್ರೆ சாயங்காலம் நைட் 12 மணி மட்டும் மொபைல் டச் பண்ண மாட்டேன், நான் பைபிள் படிப்பேன், ஆமீன், என் பசங்களோட வைஃபோட நல்ல டைம் ஸ்பெண்ட் பண்ணுவேன், ஆண்டரோட டைம் பண்ணுவேன், வேற எல்லாமே ಸ್ಟಾಪ್ பண்ணிடுறேன், அந்த மாதிரி ಫಾಸ್ಟಿಂಗ್ தான் ಇರುತ್ತೆ. ಇನ್ನೊಂದು ಫಾಸ್ಟಿಂಗ್ ಇದೆ, ಬೆಳಗಿಂದ ಸಾಯಂಕಾಲದವರೆಗೂ ಮೊಬೈಲ್ ನ ಫಾಸ್ಟಿಂಗ್ ಮಾಡಿ ಮೊಬೈಲ್ ನ ದೂರ ಇಟ್ಬಿಟ್ಟು ಚೆನ್ನಾಗಿ ವಾಕ್ಯ ದೇವರಲ್ಲಿ ಆರಾಧನೆ ಇದ್ರಲ್ಲಿ ಮುಳುಗಿ ಹಾಗೇನೆ ಹೆಂಡತಿ ಮಕ್ಕಳ ಜೊತೆ ಸಮಯ ಕಳೀರಿ. ಅದು ಕೂಡ ಒಂದು ಒಳ್ಳೆ ಫಾಸ್ಟಿಂಗ್. ನೆಕ್ಸ್ಟ್ 2025 ಬರುವಂತ 2025ರಲ್ಲಿ நிறைய பேர் மேல கர்த்தருடைய பிரசன்னம் வரப்போகுது, ಅನೇಕರ ಮೇಲೆ ದೇವರ ಪ್ರಸನ್ನತೆ ಬರ್ತಾ ಇದೆ. ஹalleluya, ஹalleluya. நிறைய டோர்ஸ் ஆண்டவர் ஓபன் பண்ணுவார், ಅನೇಕ ಡೋರ್ಸ್ ನ ದೇವರು ಓಪನ್ ಮಾಡ್ತಾ ಇದ್ದಾರೆ. ஹalleluya, ஹalleluya. அப்படியே ಕಂಟಿನ್ಯೂ பண்ணா போயிட்டே இருக்கும். எதப்ப நல்லா இருக்குது, ஆமென். 5 விதமான டோர்ஸ் இருக்குது, 5 விதವಾದ ಬಾಗಿಲುಗಳಿದೆ. ஃபர்ஸ்ட் என்ன தெரியுங்களா? பிசிக்கல் டோர், ரொம்ப ஸ்ட்ரெngth, அது போடணும், ஓபன் பண்ண ரொம்ப கஷ்டம். சரி, துரு பிடிச்ச டோர்லாம் இருக்கும், தள்ளுனா தள்ளாது, அதுதான் ஃபெய்த் டோர்னு சொல்லுவாங்க. புஷ் 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 புஷ், நிறைய ஃபோர்ஸ் போடு, அது ஒரு ಡೋರ್. ಒಂದಿದೆ ಫಿಸಿಕಲ್ ಡೋರ್ ಅಂತ ಮೊದಲನೇ ಹೆಸರು. ಅದರಲ್ಲಿ ಬಹಳ ನೀವು ಶಕ್ತಿನ ಉಪಯೋಗಿಸ್ಬೇಕು, ಶ್ರಮ ಇರ್ತದೆ, ಅದು ಕಬ್ಬಿಣ ತರ ತುಕ್ಕಿಡ್ದಿರ್ತದೆ, ತಳ್ಳೋದಕ್ಕಾಗಲ್ವಲ್ಲ, ಅವಾಗ ಎಷ್ಟು ಬಲವನ್ನ ಉಪಯೋಗಿಸ್ಬೇಕು, ಹಾಗೆ ಬಲವನ್ನ ಉಪಯೋಗಿಸಿ ನಿಮ್ಗೆ ಬಹಳ ಕಠಿಣವಾದ ಶ್ರಮ ಇರ್ತದೆ ಆ ಡೋರ್. ஏன்னா 2025 வந்தது இப்பே ப்ராஃபஸி பண்ணிடுறேன் உங்களுக்கு. நிறைய பேருக்கு இப்போ இந்த டோர்ஸ் ஓபன் ஆயிட்டோம். ಈ 25ರದ್ದು ಪ್ರಾಫೆಸಿ ಇವಾಗ ಹೇಳ್ತಾ ಇದ್ದೀನಿ, ಈಗಲೇ ಅನೇಕರಿಗೆ ಡೋರ್ಸ್ ಓಪನ್ சில டோர் நம்ம எவ்வளவு புஷ் பண்ணாலும் ஓபன் ஆகாது. ಕೆಲವು ಬಾಗಿಲನ್ನ ಎಷ್ಟೇ ನಾವು ತಳ್ಳಕ್ ಹೋದ್ರೂ ಓಪನ್ ஆகாது. நீ எவ்வளவு சேர்த்து வச்சாலும் கோல்ட் வாங்க முடியாது, டைமண்ட் வாங்க முடியாது, ಲ್ಯಾಂಡ್ வாங்க முடியாது, அந்த டோர்லாம் துரு பிடிச்சிருக்குது. ನೀವ್ ಎಷ್ಟೇ ಪ್ರಯತ್ನ ಪಟ್ರು ಡೈಮಂಡ್ ತಗೊಳಕ್ ಆಗ್ತಾ ಇಲ್ಲ, ಗೋಲ್ಡ್ ತಗೊಳೋದಕ್ಕಾಗಲ್ಲ, ಯಾಕಂದ್ರೆ ಆ ಡೋರ್ ಬಂದ್ಬಿಟ್ಟು ತುಕ್ಕಿಡ್ದಿದೆ, ಅದು ಕಠಿಣವಾಗಿದೆ. ஏன்னா டோர்ஸ்னா அதான், ஐ மீன் ஃபைனான்ஸ், பிசினஸ், உயர்வு, சக்சஸ், இதெல்லாம் ஒரு டோர் மாதிரி. ಡೋರ್ ಅಂದ್ರೆ ಅದ್ರ ಅರ್ಥ ಏನೇ, ಫೈನಾನ್ಸ್, ಸಕ್ಸಸ್, ಇದನ್ನೇ. அதுதான் கஷ்டப்பட்டு எப்படியாவது நைட் அண்டே பிரயாசப்படுறாங்க, எல்லாம் சேர்த்து வைக்கிறோம், டக்குன்னு எல்லாம் போயிடுது. ರಾತ್ರಿ ಹಗಲು ಕಷ್ಟಪಟ್ಟು ಸೇರ್ಸಿಟ್ಟಿರ್ತಾರೆ, ಒಂದ್ ಏನಾದ್ರು ಸಮಸ್ಯೆ ಬಂದ್ರೆ ಎಲ್ಲಾನು ಹೊರಟೋಗ್ಬಿಡ್ತಾರೆ. ரெண்டாவது டோர் இருக்குது, ಇನ್ನೊಂದು ಡೋರ್ ಇದೆ, நீங்க அது கம்ப்யூட்டர் மாதிரி, அது ಇನ್ನೊಂದು ಕಂಪ್ಯೂಟರ್ ಡೋರ್. ஐ மீன் அப்போ சில ஹாஸ்டல்கள்லாம் பாத்தீங்கன்னா அவங்க ஸ்வைಪ್ பண்ணி அவங்க ಪಾಸ್ಪೋರ್ಟ್ பண்ணா ಡೋರೇ ಓಪನ್ ಆகும். ಕೆಲವು ಹಾಸ್ಟೆಲ್ಗಳಲ್ಲಿ ಯಾವ ರೀತಿ ಸಿಸ್ಟಮ್ ಮಾಡಿದಾರೆ ಅಂತಂದ್ರೆ, ಅವರು ಕಾರ್ಡ್ ಕೊಟ್ಟಿರ್ತಾರಲ್ಲ, ಅದನ್ನ ಹಾಕಿ ಪಾಸ್ವರ್ಡ್ ಹಾಕಿದ್ರೇನೆ ಅದು ಒಳಗಡೆ ಡೋರ್ ಓಪನ್ ಆಗುತ್ತೆ. இப்போல்லாம் அந்த சிஸ்டம் வந்துச்சு. ஏன்னா செக்யூரிட்டி எல்லாம் வச்சா அவருக்கு வேலை, அவர் தூங்கின்னு இருப்பாரு, திருடன் வருவான்னு சொல்லி எல்லாம் என்ன பண்ண, எல்லாம் ಕಂಪ್ಯೂಟರ್ ಸಿಸ್ಟಮ್ வந்துச்சு. இப்போ ಇವಾಗ ಸೆಕ್ಯೂರಿಟಿ ಇಟ್ರೆ ಅವನಿಗೂ ಕಾಸು ಕೊಡ್ಬೇಕಾಗ್ತದೆ, ಅವನು ನಿದ್ದೆ ಮಾಡ್ತಾ ಇರ್ತಾನೆ, ಕಳ್ಳ ಯಾರು ಬರ್ತಾರೆ ಅಂತ ಅದನ್ನ ಇದ್ ಮಾಡ್ತಾ ಇದ್ದಾರೆ. 1432 ಅಮೆಂಟ್ ಡೋರ್ ಓಪನ್ ಆಗೋದು. ಈ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಾಗ್ಲು ಇರ್ತದೆ, ಅಲ್ಲಿ ನಂಬರ್ ಇರ್ತದೆ, ಅದನ್ನ ಒತ್ತಿದ್ರೆ ಮಾತ್ರನೇ ಅದು ಓಪನ್ ಆಗುತ್ತೆ. ಅದನ್ನೇ ಪ್ರಮಾಣಗಳು, ದಶಮ ಭಾಗ, ಕಾಣಿಕೆ, ಐ ಮೀನ್ ಕ್ಯಾರೆಕ್ಟರ್ಸ್, ಇದೆಲ್ಲ ಬಂದು ಪ್ರಮಾಣ.
ಪ್ರಿನ್ಸಿಪಲ್ಸ್ ನೀವು ಒದ್ದಾಡೋದ್ ಬೇಕಾಗಿಲ್ಲ. ಆ ಪ್ರಮಾಣಗಳು ಅಪ್ಲೈ ಮಾಡಿದ್ರೆ ಡೋರ್ ತಾನಾಗ ಓಪನ್ ಆಗುತ್ತೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಮೂರನೇದು ಡೋರ್ இருக்குது. ಮೂರನೇದೊಂದು ಡೋರ್ ಇದೆ. ಅದು ಟೈಮಿಂಗ್ಸ್. ಅದು ಟೈಮ್. ಅದು சரியான டைம் போறனா அது லாக் ஆயிடும். ಸರಿಯಾದ ಸಮಯಕ್ಕೆ ನೀವು ಹೋಗಿಲ್ಲ ಅಂದ್ರೆ ಅದು ಲಾಕ್ ಆಗ್ತದೆ. ஆண்டவர் சிலருக்கு சில டைம் வச்சிருந்தாங்க, நீங்க வரல. ಕೆಲವರಿಗೆ ಕೆಲವು ಸಮಯ ದೇವ್ರು ಇಟ್ಟಿರ್ತಾರೆ, ಆಗ ಬಂದಿರಲ್ಲ ನೀವು. 11 நாள்ல கானான் போகலாம் இருந்துச்சு. 11 ದಿನದಲ್ಲೇ ಕಾನಾನ್ ದೇಶಕ್ಕೆ ಹೋಗ್ಬೋದಿತ್ತು. ಟೈಮ್ ಮಿಸ್ பண்ணிட்டாங்க. ಅವ್ರು ಟೈಮ್ ಮಿಸ್ ಮಾಡ್ಕೊಂಡ್ರು. சுத்தி 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 வருது தானா மனம் சுத்தி சுத்தி. கேட்டிருக்கீங்களா பாட்டு? பார்த்தா அதேதான். அப்படி போய் வருவாங்க, திருப்பி அங்கதான் இருப்பாங்க, திருப்பி போய் வருவாங்க, அங்கதான் இருப்பாங்க. ஏன்னா டைம் மிஸ் ஆயிடுச்சு. 11 ದಿನದಲ್ಲಿ ಹೋಗ್ಬೇಕಾಗಿದ್ದು ಅವ್ರು ಮಿಸ್ ಮಾಡಿದ್ರಿಂದ ಸುತ್ತಬೇಕಾಯ್ತು. ಸುತ್ತಿ ಬರ್ತಾರೆ ಮತ್ತೆ ಅದನ್ನೇ ಸುತ್ತಿ ಬರ್ತಾರೆ ಅದನ್ನೇ. அவர் உங்களை அந்த நேரத்துல கூப்பிட்டாரு. ಆ ಸಮಯದಲ್ಲಿ ಅವ್ರು ನಿಮ್ಮನ್ನ ಕರೆದ್ರು. நிறைய பேர் வர விருப்பம் இல்ல. ಆದ್ರೆ ಬರೋದಕ್ಕೆ ಅನೇಕ ನಾಳೆಗೆ பார்க்கலாம், அப்புறமா பார்க்கலாம், ಆಮೇಲೆ ಬರೋಣ, ನಾಳೆ ಹೋಗೋಣ, ಆಮೇಲೆ ಹೋಗೋಣ. அப்போ டோர் க்ளோஸ் ஆயிடும். ಆಗ ಡೋರ್ಗಳು ಕ್ಲೋಸ್ ಆಗಿರ್ತದೆ. ಅದ ಬೈಬಲ್ சொல்லுது ஏசாயா 22:22ல ஒருவராலும் பூட்டாதபடி திறக்கிறவரும் ஒருவரும் ஆமென் திறக்காதபடி பூட்டுகிறவருமான தேவனா. ಅದರಿಂದ ಯೆಶಾಯದಲ್ಲಿ ಒಂದು ವಾಕ್ಯ ಹೇಳ್ತದೆ, ಒಬ್ಬನು ತೆರೆಯದ ಹಾಗೆ ಮುಚ್ಚುವವನು, ಒಬ್ಬನು ಮುಚ್ಚದ ಹಾಗೆ ತೆರೆಯುವವನು ಆಗಿದ್ದಾನೆ. அவர் டோர் ஓபன் பண்ணிட்டாருன்னா, ಅವರು ಡೋರ್ಸ್ ನ ಓಪನ್ ಮಾಡಿದ್ರೆ உங்க வாழ்க்கையில எவ்வளவு சத்துருக்கள் உங்களை ஸ்டாப் பண்ணாலும் அது ஸ்டாப் ஆகாது. ಶತ್ರುಗಳು ಎಷ್ಟೇ ಬಂದು ಅದನ್ನ ಕ್ಲೋಸ್ ಮಾಡಕ್ ನೋಡಿದ್ರು ಅದು ಕ್ಲೋಸ್ ಆಗೋದಿಲ್ಲ. ஹல்லேலூயா. ஆமென். அப்போ அந்த டோர் நம்ம வந்து எப்படி நம்ம பெற்றுக்கொள்ளணும்னா, ஆண்டவர் சமூகத்தை காத்திருக்கும் போது ಆ ಡೋರ್ಸ್ ನ ಹೇಗೆ ನಾವು ಓಪನ್ ಮಾಡಬಹುದು ಅಂತಂದ್ರೆ ದೇವರ ಸಮ್ಮುಖದಲ್ಲಿ ಕಾಯೋದ್ರ ಮುಖಾಂತರ. பாருங்க, இதெல்லாம் கொஞ்சம் கஷ்டம் தான். ಇದೆಲ್ಲ ಸ್ವಲ್ಪ ಕಷ್ಟನೇ. ஆனா சில டோர் இருக்குது. ಆದ್ರೆ ಇನ್ನೂ ಕೆಲವು ಡೋರ್ ಇದೆ. எத்தனை பேர் மால்ல போயிருக்கீங்க? ಎಷ್ಟು ಜನ ಮಾಲಲ್ಲಿ ಹೋಗಿರ್ತೀರಿ? எத்தனை பேர் ಏರ್ಪೋರ್ಟ್ போயிருக்கீங்க? ಏರ್ಪೋರ್ಟ್ ಗೆ ಹೋಗಿದ್ದೀರಾ? நீங்க போகும்போது டோர் தானா ஓபன் ஆயிடும். ನೀವು ಹೋಗ್ತಿದ್ದಂಕ್ಲೆ ತಂತಾನೆ ಓಪನ್ ಆಗ್ತದೆ. அதுதான் பிரசன்னம். ಅದನ್ನೇ ಪ್ರಸನ್ನತೆ. அதுதான் பிரசன்னம். அதுவே பிரசன்னತೆ. நீங்க வேலை கேட்க போவீங்க, அவங்க வேலை கொடுக்க கூடாதுன்னு நினைப்பாங்க, உங்களை பார்க்கும்போது வேலை கொடுப்பாங்க. அதுதான் பிரசன்னம். ನೀವು ಕೆಲಸ ಹುಡ್ಕೊಂಡು ಹೋಗ್ತೀರಿ, ನೀವು ಅವ್ರು ಕೊಡ್ಬಾರ್ದು ಅಂತ ನೆನ್ಸ್ಕೊಂಡಿದ್ರು ಕೂಡ ನಿಮ್ ನೋಡಿದ ತಕ್ಷಣ ಏನೋ ಕೊಡೋಣ ಅಂತ ಅನಿಸ್ತಂತ ಅಂತಾರಲ್ವಾ, ಅದೇ ಪ್ರಸನ್ನತೆ. அங்க வந்து பிசிக்கல் வேணும், நாய் போன டோர் ஓபன் ஆகும். அங்க வந்து ஏதோ சர் வேணும் வரணும். ಅದು ಫಿಸಿಕಲ್ ಡೋರ್ಗೆ ಒಂದ್ ನಾಯಿ ಹೋದ್ರೂ ಓಪನ್ ಆಗ್ತದೆ. ಹಲ್ಲೆಲೂಯಾ. ಶರೀರ ಬೇಕದಕ್ಕೆ. அப்ப நீங்க தேவனோட நடக்க கத்துக்கினீங்கன்னா, ನೀವು ದೇವರೊಂದಿಗೆ ನಡೆಯೋದನ್ನ ಕಲ್ತ್ಕೊಂಡ್ರೆ, நீங்க எங்கெல்லாம் போறீங்களோ ಡೋರ್ಸ್ ಓಪನ್ ஆகும். ನೀವು ಎಲ್ಲೆಲ್ಲ ಹೋಗ್ತೀರಾ ಅಲ್ಲಿ ಡೋರ್ಸ್ ಓಪನ್ ಆಗ್ತದೆ. தையம் ಡೋರ್ಸ್ ಓಪನ್ ஆகும். தைய ಡೋರ್ಸ್ ಓಪನ್ ಆಗ್ತದೆ. ரொம்ப முக்கியம். ಇದು ಮುಖ್ಯ. நீங்க சொல்லும்போது அவங்க அப்படியே கேட்பாங்க. ನೀವೇನಾದ್ರೂ ಹೇಳಿದ್ರೆ ಜನಗಳು ಕೇಳ್ತಾರೆ. அதுதான் பிரசன்னம். இதுதான் ரொம்ப பிடிக்கும். பிரசன்னம். ரெண்டாவது இன்னொரு டோர் இருக்குது. ಪ್ರಸನ್ನತೆ. ಇದು ನನಗೆ ಬಹಳ ಇಷ್ಟ. ரெண்டு டோர் எனக்கு ரொம்ப பிடிக்கும். ಇನ್ನೊಂದು ಡೋರ್ ತುಂಬಾ ಇದೆ. என்ன இது, என்ன எப்படி இது, அவரோட நடக்கணும், அவ்வளவுதான். ಇನ್ನೊಂದು ಡೋರ್ ಇದೆ, ಅವ್ರ ಜೊತೆಗೆ ಬರ್ಬೇಕು ಅಷ್ಟೇನೆ. இந்த டோர் வந்து அவரோட நடக்க கத்துக்கணும். எவ்வளவு லெவல்ஸ் இருக்குது. ಇನ್ನೊಂದು ಡೋರ್ ಅಲ್ಲಿ ನಾವು ಅವ್ರ ಜೊತೆ ಒಳಗಡೆ ಹೋಗ್ಬೇಕು ಅಷ್ಟೇನೆ. நான்காவது டோர் என்ன தெரியுங்களா? ನಾಲ್ಕನೇದು ಏನ್ ಗೊತ್ತಾ? ಮನುಷ್ಯ ಉங்களுக்காக திறந்து ಬಿಡು. ಮನುಷ್ಯನ್ ನಿಮಗಾಗಿ ತೆರೆದು ಬಿಡೋದು. ಈ ಬಿಸ್ನೆಸ್ ಕಂಪೇರ್ ಮಾಡಕ್ ಆಗ್ತಾ ನೀವು ಮಾಡ್ಕೊಂಡು ಹೋಗ್ಬೇಡಿ. இதுதான் தயவு. ஹல்லேலூயா. இப்படிதான் தயவு வரணும். ಈಗೇನೆ ದಯೆ ಬರೋದು. அமெரிக்கா எல்லாம் பாத்தீங்கன்னா, ஃபாரின் கண்ட்ரிஸ் எல்லாம் ಕಾರ್ல இருந்து ಹಸ್ಬೆಂಡ್ ಇறங்கಿ ಮನೆವಿಗೆ ಡೋರ್ ಓಪನ್ பண்ணும். ಅಮೆರಿಕ ದೇಶದಲ್ಲಿ ಗಂಡ ಬಂದ್ಬಿಟ್ಟು ಇಳಿದು ಹೆಂಡತಿ ಕೂತಿರ್ತಾರಲ್ಲ, ಆ ಡೋರ್ಸ್ ನ ಓಪನ್ ಮಾಡಿ ಕಾರಿಂದ ತೆಗಿಬೇಕು. ಅಷ್ಟು ವ್ಯಾಲ್ಯೂ. ಆಮೇನ್. அவங்க இறங்கி ಡೋರ್ಸ್ வந்து இப்படி ஓபன் பண்ணது அவங்க இறங்குவாங்க. ಅಮೆರಿಕ ದೇಶದಲ್ಲಿ ಕಾರ್ ತೆಗಿಬೇಕಂದ್ರೆ ಗಂಡ ಬಂದು ಕಾರ್ அப்புறம் மனைவி போகும்போது கூட ಡೋರ್ ஓபன் பண்ணும். ಹೆಂಡತಿ ಹತ್ತುವಾಗ ಕೂಡ ಗಂಡ ಡೋರ್ ಓಪನ್ ಮಾಡ್ತಾರೆ. ಯಾರೋ ஒருத்தர் உங்களுக்காக டோர் ஓபன் பண்ணணும். ಹಾಗೇನೆ ಯಾರೋ ನಿಮಗಾಗಿ ಡೋರ್ ಓಪನ್ யாரோ கட்டி வச்ச வீட்ல நீங்க குடி இருக்கணும். ಯಾರೋ ಕಟ್ಟಿರೋ ಮನೆಯಲ್ಲಿ யாரோ சேர்த்து வச்சு உங்களுக்கு கிருபையா வந்து சேரணும். ಯಾರೋ ಸೇರಿಸಿಟ್ಟಿರೋದು ಕೃಪೆಯಾಗಿ ನಿಮ್ ಕೈಲಿ ಬಂದ್ರೆ. இதெல்லாம் விளக்கிறதுக்கு இப்ப டைம் இல்ல, ஏன்னா கம்மின்னு இருக்குது. அதனால சபைக்கு வாங்க. ಅದರಿಂದ ಸಭೆಗೆ ಬನ್ರಿ. ಶ್ರಮ ಇಲ್ಲದ ಅಭಿವೃದ್ಧಿ ಇದೇನೆ. ಆಮೆನ್. இல்லன்னா முக்கிய டோர் வேத்து ஊத்தி அது துரு பிடிச்சிட்டு நீங்க எவ்வளவுதான் அடிச்சாலும் ஒச்சாலும் அது ஓபன் ஆகாது. ಅದು ತುಕ್ಕಿ ಹಿಡ್ಕೊಂಡು ಹಂಗೆ ಕಚ್ಕೊಂಡ್ಬಿಟ್ಟಿರುತ್ತೆ ಬಾಗ್ಲನ್ನ. ನೀವ್ ಎಷ್ಟೇ ತಳ್ಳಿ 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 ನೋಡ್ತೀರಾ, ನಿಮ್ ಲೈಫ್ ಅಲ್ಲಿ ಡೋರ್ಸೇ ಓಪನ್ ಆಗಲ್ಲ. ஆனா ஆண்டவர் ரொம்ப நல்லவர். ಆದ್ರೆ ದೇವ್ರು ಬಹಳ ಒಳ್ಳೆಯವರು. கிருபையா உங்களை சபைக்கு கொண்டு வந்து, ಕೃಪೆಯಾಗಿ ಸಭೆಗೆ ನಿಮ್ಮನ್ನ ಕರೆತಂದು, உங்களை உட்கார வச்சு, ನಿಮ್ಮನ್ನ ಕೂರಿಸಿ, உங்களை உருவாக்கி, ನಿಮ್ಮನ್ನ ರೂಪಿಸಿ, ஆண்டவரே ದೇವ್ರೇ என் வாழ்க்கையை மாத்துங்க, ನನ್ನ ಜೀವನ ಬದಲಾಯಿಸಿ ದೇವ್ರೇ. சிலருக்கு நான் சொல்றேன், சிலர் பாவத்தில் இருப்பீங்க, சிலர் ஜெபிக்க தாண்ட தூரம் இருக்கலாம், உபவாசம் இருங்க. ಅದರಿಂದ ಅನೇಕರು ದೇವ್ರಿಗೆ ಇಷ್ಟವಿಲ್ಲದೆ ಇರುವಂತ ಕಾರ್ಯಗಳನ್ನ ಮಾಡ್ತಾ ಇರ್ತೀರಾ. ಅದರಿಂದ ದೇವರ ಬಳಿಲಿ ವೇಲೆ ಜಾಸ್ತಿ,
ಇಲ್ಲ ಅಂದ್ರೆ ಕೆಲಸ ಜಾಸ್ತಿ ಇರ್ತದೆ, லாப கடுமை. ಲಾಭ ಕಡಿಮೆ ಇರ್ತದೆ. ஆண்டு சமூகத்துல ಆದ್ರೆ ದೇವರ ಸಮ್ಮುಖದಲ್ಲಿ வேலை கம்மி, ಹುಡುಗರಿಗೆ Ideas ಕೆಲಸ ಕಡಿಮೆ, ಜಾಸ್ತಿ, ಐಡಿಯಾ ಜಾಸ್ತಿ, வருமானம் ஜாஸ்தி. ವರಮಾನ ಜಾಸ್ತಿ ಆಗ್ತದೆ. ஹalleluya. ಹಾಲೆಲೂಯಾ. எல்லாம் எழுந்து நிற்போம், ನಾವು ಒಂದ್ ನಿಮಿಷ ಎದ್ದು ನಿಲ್ಲೋಣ, கொஞ்சம் ஜெபிப்போம். ஆண்டவரே, ಒಂದು ಚಿಕ್ಕದಾಗಿ ನಾವು ಒಂದು ಪ್ರಾರ್ಥನೆ ಮಾಡೋಣ. அப்போ ஆண்டு சமூகத்துல ದೇವರ ಸಮ್ಮುಖದಲ್ಲಿ இந்த வாலிபர்லாம் கொஞ்சம் ஃபாஸ்டிங் ಒಂದು ಸಮಯ ಊಟ ಬಿಟ್ಟು ಯೌವನಸ್ಥರು ನೀವು ಸ್ವಲ್ಪ ಒಂದು ಸಮಯ ಚೆನ್ನಾಗಿ ಊಟವನ್ನ ನೀರು ಬಿಟ್ಟು ಕುಡಿಯಿರಿ, ಆರೋಗ್ಯಕ್ಕೆ ಒಳ್ಳೇದು. ಉಪವಾಸವಾಗಿದ್ದು ನೀರು ಕುಡಿಯೋದು ಬಹಳ ಒಳ್ಳೇದು. நான் சாப்பிட மாட்டேன், ஐ மீன் ஆண்டு சமூகத்தை உட்கார்ந்து இருங்க. அதுல வேற சும்மா சாப்பாடு விட்டு இருந்தா அல்சர் தான் வரும். ஆண்டு சமூகத்தில் இருந்தீங்கன்னா வசனம் கேட்க கேட்க அது ஒரு ಜೀವನ மாறும். ಮೆಡಿಸನ್, ಸುಮ್ನೆ ಊಟ ಶರೀರಕ್ಕೆ ಬಿಟ್ಕೊಂಡ್ರೆ ಮೆಡಿಸನ್ ಅದು. ಅಲ್ಸರ್ ಬರ್ತದೆ. ಆದ್ರೆ ಊಟ ಬಿಟ್ಟು ಚೆನ್ನಾಗಿ ನೀರ್ ಕುಡಿದು ದೇವರ ವಾಕ್ಯವನ್ನ ನೀವು ತೆಗೆದುಕೊಳ್ಳುವಾಗ ವಾಕ್ಯ ಜೀವವಾಗಿದೆ, ಅದು ಮೆಡಿಸನ್ ಆಗಿದೆ ನಮ್ಮ ಒಂದ್ ಶರೀರಕ್ಕೆ. 4 ಅವರ್ ಇವತ್ತು ಯಾರತ್ತೂ ಫೋನ್ ಮಾಡಲ್ಲ. ಈ ಬುಕ್ ಓದ್ಬಿಟ್ಟು ಊಟ ಮಾಡ್ತೀನಿ, ಹಿಂಗ್ ತಗೊಳ್ಳಿ, ಇವತ್ತು ಏಷ್ಯಾ ಬುಕ್ ಓದ್ಬಿಟ್ಟು ಊಟ ಮಾಡ್ಬಿಡ್ತೀನಿ, ಇವತ್ತು 4 ವಾಲ್ಯೂಮ್ ಕೇಳ್ಬಿಟ್ಟು ಊಟ ಮಾಡ್ಬಿಡ್ತೀನಿ. ಹಂಗೋಗಿ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಆಮೆನ್. ಇಲ್ಲ ಅಂದ್ರೆ ಅಯ್ಯೋ ಹೊಟ್ಟೆ ಬೇರೆ ಅಷ್ಟೇ ಪಾಸ್ಟ್ ಬೇರೆ ಹೇಳ್ಬಿಟ್ರು, ಆಮೇಲೆ ಹಿಂಗಿರಲ್ಲ. ದೇವರದ್ದು ಏಷ್ಯಾ ಬುಕ್ಸ್ ಓದ್ಬಿಟ್ಟು ನಾವು ಊಟ ಮಾಡ್ತೀನಿ ಅಷ್ಟೇ. ಬೇಗ ಹೋದ್ರೆ ಊಟ ಮಾಡ್ಕೊಳ್ಳಿ, ಲೇಟ್ ಆಗೋದು ಊಟ ಮಾಡಿ, ನಿಮ್ಮಿಷ್ಟ ಅಷ್ಟೇನೆ. ಇವತ್ತೊಂದು 7 ವಾಲ್ಯೂಮ್ ಕೇಳ್ಬೇಕು, ಇದು 7 ಮುಗಿಸ್ಬಿಟ್ಟೆ ನಾನು ಊಟ ಮಾಡ್ತೀನಿ. ಆರಾಮಾಗಿ ಏನ್ ಮಾಡ್ತೀರಾ ಕೇಳ್ತಾ, ಅಯ್ಯೋ ಟೈಮ್ ಬೇರೆ ಹೋಗ್ಬಿಡುತ್ತಲ್ಲ, ಆರಾಮ ಟೈಮ್ ಹೋಗ್ಬಿಡುತ್ತೆ. வார்த்தை எதையாவது மாஸ்டரோட இப்படி செய்யுங்க. அப்போ பாருங்க 10 வருஷம் 15 வருஷம் ஆசீர்வாதம் ஒரு நாள் வரணும். ವಾಕ್ಯದಲ್ಲಿ ಈ ರೀತಿ ಫಾಸ್ಟಿಂಗ್ ಮಾಡ್ರಿ, ಆಗ ನಿಮ್ಗೆ ರಿಸಲ್ಟ್ ಏನ್ ಬರುತ್ತೆ ಗೊತ್ತಾ? 10 ವರ್ಷದ ಆಶೀರ್ವಾದ ಒಂದೇ ವರ್ಷದಲ್ಲಿ ನಿಮ್ಗೆ ಬರ್ತದೆ. ஆண்டவர் அற்புதம் செய்வாராக. ದೇವರು ನಿಮ್ಗೆ ಅದ್ಭುತ ஆண்டவர் ಮಾಡ್ಲಿ. எல்லாருக்கும் அந்த கிருபை செய்வாராக. ದೇವರು ಎಲ್ರಿಗೂ ಆ ಕೃಪೆಯನ್ನ ಕೊಡ್ಲಿ. ஆமென். ಆಮೆನ್.